ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಶರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 3ನೇ ಪಾದ 2ನೇ ಸೂತ್ರ, ಮುಕ್ತೋಪಸೃವ್ಯ ವ್ಯಪದೇಶಾತ್. ಇಲ್ಲಿ 2ನೇ ಸೂತ್ರದಲ್ಲಿಯೂ ಕೂಡ ಆ ಮುಕ್ತರು ಪಡೆಯತಕ್ಕಂತಹದ್ದು ಶ್ರುತಿಯಲ್ಲಿ ಹೇಳಿರುವುದರಿಂದ ಇಲ್ಲಿ ತ್ರಿಲೋಕವೇ ಮೊದಲಾದವುಗಳಿಗೆ ಆಶ್ರಯವಾಗಿರತಕ್ಕಂತಹದ್ದು ಪರಮೇಶ್ವರನೇ ಅನ್ನುವಂತ ವಿಚಾರವನ್ನ ಇಲ್ಲಿ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಬರಿತಾ ಇದ್ದಾರೆ, ಇತಶ್ಚ ಪರಮೇವ ಬ್ರಹ್ಮ ದಿವ್ಯಾಧ್ಯಾಯತನಂ. ಇತಶ್ಚ ಅಂದ್ರೆ ಈ ಕಾರಣದಿಂದಲೂ ಅಂತ. ಈ ಕಾರಣದಿಂದಲೂ ಪರಮೇವ ಬ್ರಹ್ಮ ಅಂದ್ರೆ ಶ್ರೇಷ್ಠವಾಗಿರತಕ್ಕಂತ ಪರಬ್ರಹ್ಮವೇ ಅಂತ. ಆ ಪರಬ್ರಹ್ಮವೇ ಏನಾಗೈತಿ, ದಿವ್ಯವಾದ್ವಾಯತನಂ. ದಿವ್ಯವಾದ್ವಾಯತನಂ ಅಂತಂದ್ರೆ ದ್ಯುಲೋಕವೇ ಮೊದಲಾದವುಗಳು ಅಂತ. ದ್ಯುಲೋಕ ಆಗಲಿ, ಅಂತರಿಕ್ಷ ಆಗಲಿ, ಭೂಲೋಕ ಆಗಲಿ ಎಲ್ಲಕ್ಕೂ ಆಶ್ರಯವಾಗಿರ್ತಕ್ಕಂಥದ್ದು. ಆಯತನ ಅಂದ್ರೆ ಇಲ್ಲಿ ಆಶ್ರಯ ಅಂತ. ಆಶ್ರಯ ಯಾವುದಪ್ಪ ಅಂತಂದ್ರೆ ಪರಬ್ರಹ್ಮವೇ ಅಂತ ಇಲ್ಲಿ ಆಚಾರ್ಯ ಹೇಳಿದರು. ಯಸ್ಮಾತ್ ಯಾಕೆ, ಮುಕ್ತೋಪಸೃಪ್ಯತ್ತ ಅಸ್ಯ ವ್ಯಪದಿಶ್ಯಮಾನ ದೃಶ್ಯತೆ. ಅಂದ್ರೆ ಮುಕ್ತೋಪಸೃಪ್ಯತೆ ಅಂತಂದ್ರೆ ಮುಕ್ತರೂ ಪಡೆಯುವಂತಹದ್ದು ಅಂತ. ಅಂದ್ರೆ ಮುಕ್ತರಾಗಿರ್ತಕ್ಕಂಥವ್ರು ಅದನ್ನ ಹೊಂದತಕ್ಕಂಥವರಾಗಿದ್ದಾರೆ. ಯಾವುದು ಅಲ್ಲಿ ಆಶ್ರಯವಾಗಿದೆಯೋ, ದ್ಯುಲೋಕವೇ ಮೊದಲುಗೊಂಡು ಇಲ್ಲಿ ಭೂಲೋಕ ಆಗಲಿ, ಅಂತರಿಕ್ಷ ಆಗಲಿ, ಎಲ್ಲಾ ಇಡೀ ಪ್ರಪಂಚಕ್ಕನ ಯಾವುದು ಆಶ್ರಯವಾಗೈತಲ್ಲ ಅದನ್ನ ಮುಕ್ತರು ಪಡೆಯುವಂತವರಾಗಿದ್ದಾರೆ ಅಂತ, ಅದನ್ನು ಹೊಂದತಕ್ಕಂಥವರಾಗಿದ್ದಾರೆ ಅಂತ. ಮುಕ್ತೋಪಸೃಪ್ಯತಾ ಅಸ್ಯ ವ್ಯಪದಿಶ್ಯಮಾನ ದೃಶ್ಯತೆ. ಅಸ್ಯ ಅಂತಂದ್ರೆ ಆ ಆಶ್ರಯ ಸ್ಥಾನವನ್ನು ಅಂತ. ಯಾವುದು ಎಲ್ಲಕ್ಕೂ ಆಶ್ರಯವನ್ನ ಕೊಟ್ಟೈತಲ್ಲ, ಆಶ್ರಯ ಕೊಟ್ಟಿದ್ದು ಯಾವುದು, ಬ್ರಹ್ಮವೇ ಅಂತ. ಆ ಬ್ರಹ್ಮವನ್ನ ಮುಕ್ತರು ಅಂದ್ರೆ ಜೀವನ್ಮುಕ್ತರಾಗಿರ್ತಕ್ಕಂಥ ಪುರುಷರು ಅಂತ, ಅದನ್ನ ಪಡೀತಕ್ಕಂಥವರಾಗಿದ್ದಾರೆ ಅಂತ. ಆ ಜೀವನ್ಮುಕ್ತರು, ಮುಕ್ತರಾಗಿರ್ತಕ್ಕಂಥವರು ಆ ಪರಬ್ರಹ್ಮವನ್ನೇ ಹೊಂದುತ್ತಾ ಇದ್ದಾರೆ ಅಂತ ಹೇಳಿ ಶ್ರುತಿಗಳಲ್ಲಿ ಉಪದೇಶ ಮಾಡಿಕೊಂಡು ಬಂದಿರುವುದರಿಂದ ಇಲ್ಲಿ ಆಶ್ರಯ ಅನ್ನುವಂತಹದ್ದು ಬ್ರಹ್ಮವೇ ಅಂತ ಹೇಳಬೇಕೆ ಹೊರತು ಇಲ್ಲಿ ಪ್ರಧಾನವನ್ನು ಹೊಂದಬೇಕು ಅಂತ ಅದು ಹೊಂದುದೇ ಇಲ್ಲ. ಪ್ರಧಾನವನ್ನು ಹೊಂದಿರೋ ಮುಕ್ತಿ ಆಗ್ತದೆ ಅಂತ ಹೇಳ್ತಾರನ್ರಿ, ಇಲ್ಲ. ನಾವು ಮುಕ್ತಿಯನ್ನು ಹೊಂದಬೇಕಾದ್ರೆ ಪರಬ್ರಹ್ಮವನ್ನೇ ಅರಿತುಕೊಳ್ಬೇಕು. ನಾವು ಪರಬ್ರಹ್ಮ ಸ್ವರೂಪವನ್ನು ಪಡ್ಕೊಂಡಾಗ್ರೆ ನಮಗೆ ಮುಕ್ತಿ ಅನ್ನುವಂತಹದ್ದು ಆಗ್ತದ. ಆ ಪರಬ್ರಹ್ಮ ವಸ್ತುವೇ ಇಲ್ಲಿ ಎಲ್ಲಕ್ಕೂ ಆಶ್ರಯ ಆಗಿದೆ ಅಂತ ಹೇಳಿ ಹಿಂಗ ಶ್ರುತಿ ಎನ್ನುವಂತಹದ್ದು ಆ ಮುಕ್ತೋಪಸೃಪ್ಯತ್ವವನ್ನ ನಮಗ ಶ್ರುತಿಯಲ್ಲಿ ಹೇಳಿದ್ದು ನಮಗ್ ಕಾಣ್ತಾ ಇದೆ ಅಂತ. ಮುಕ್ತೈಹಿ ಉಪಸೃಪ್ಯಂ ಮುಕ್ತೋಪಸೃಪ್ಯಂ. ಮುಕ್ತೈಹಿ ಅಂದ್ರೆ ಮುಕ್ತರಿಂದ ಅಂತ, ಉಪಸೃಪ್ಯವಾದದ್ದು ಅಂತ. ಉಪಸೃಪ್ಯ ಅಂತಂದ್ರೆ ಅದು ಪಡೆಯುವಂತಹದ್ದು ಅಂತ. ಮುಕ್ತರಾಗಿರ್ತಕ್ಕಂಥವ್ರು ಅದನ್ನ ಪಡೆಯುವಂತವರಾಗಿದ್ದಾರೆ ಅಂತ. ಯಾವುದನ್ನ ಅಂದ್ರೆ ಪರಬ್ರಹ್ಮವನ್ನೇ ಅಂತ. ಮುಕ್ತರು ಆ ಪರಬ್ರಹ್ಮವನ್ನೇ ಪಡೆಯುವಂತವರಾಗಿದ್ದಾರೆ ಅಂತ ಹೇಳಿ ಈ ಪ್ರಕಾರವಾಗಿ ಶ್ರುತಿಯಲ್ಲಿ ಹೇಳಿರುವುದರಿಂದ ಅಂತ. ದೇಹಾದಿಷು ಅನಾತ್ಮಷು ಅಹಂ ಅಸ್ಮಿ ಇತಿ ಆತ್ಮಬುದ್ಧಿರ ವಿದ್ಯಾ. ಇಲ್ಲಿ ಅವಿದ್ಯಾ ಅಂತಂದ್ರ ಈ ದೇಹ ಮೊದಲಾಗಿರತಕ್ಕಂತ ಅನಾತ್ಮಗಳಲ್ಲಿ, ಈ ದೇಹ ಆಗಲಿ, ಇಂದ್ರಿಯಗಳಾಗಲಿ, ಮತ್ತು ಅಂತಃಕರಣ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇವುಗಳಲ್ಲಿ ನಾವು ಅಧ್ಯಾಸ ಮೂಲಕವಾಗಿ
ಅಜ್ಞಾನ ಮೂಲಕವಾಗಿ ಹ್ಮ್ ನಾವು ಏನು ಮಾಡ್ತೀವಿ, ಅವುಗಳಲ್ಲಿ ಅಹಮಸ್ಮಿ, ಹ್ಮ್ ಅದೇ ನಾನು ಅಂಥೇಳಿ ನಾವು ಈ ರೀತಿ ಆತ್ಮಬುದ್ಧಿ ಉಳ್ಳವರಾಗಿದ್ದೀವಿ. ಹ್ಮ್ ಇದಕ್ಕನ್ನು ಅವಿದ್ಯಾ ಅಂತ ಕರ್ಕೊಂಡು ಬರ್ತಾರೆ. ಹ್ಮ್ ಅವಿದ್ಯಾ ಅಂತಂದ್ರೆ ಏನು? ಅನಾತ್ಮವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ಹ್ಮ್ ಅವೇ ನಾನಾಗಿದ್ದೀನಿ ಅಂದ್ರೆ ದೇಹವೇ ನಾನು. ಯಾಕೆ ನಾನು ಹುಡ್ತೀನಿ, ನಾನು ಸಾಯ್ತೀನಿ ಅಂತ ಹೇಳ್ತಾನ. ಹೌದು. ಹುಟ್ಟು ಸಾವುಗಳು ದೇಹದ ಧರ್ಮಗಳದಾವು. ಹ್ಮ್ ಆದ್ರೆ ತನ್ನಲ್ಲಿ ಆರೋಪ ಮಾಡ್ಕೊಳ್ತಾನ. ಹ್ಮ್ ಅಂದ್ರೆ ದೇಹವೇ ತಾನಾಗಿಬಿಡ್ತಾನಂತ. ಕರೆಕ್ಟ್. ದೇಹವೇ ತಾನಂತ ತಿಳ್ಕೊಂಡಿದ್ರಿಂದ ಹ್ಮ್ ನಾನು ಹುಟ್ಟುವವನು, ನಾನು ಸಾಯುವವನು. ಹೌದಾ. ಅಥವಾ ನಾ ಗಿಡ್ಡ ಇದ್ದೀನಿ, ನಾ ಎತ್ತರದೀನಿ, ಹ್ಮ್ ನಾನು ಕಪ್ಪದೀನಿ, ನಾ ಬೆಳ್ಳಗದೀನಿ. ಹ್ಮ್ ಮತ್ತೆ ಇವೆಲ್ಲ ದೇಹದ ಧರ್ಮಗಳಲ್ರಿ ಇವು. ಹೌದು. ಇವು ದೇಹ ಅನಾತ್ಮ ಅದ. ಹ್ಮ್ ಅನಾತ್ಮವಾಗಿರ್ತಕ್ಕಂಥ ದೇಹದ ಧರ್ಮಗಳನ್ನ ತನ್ನಲ್ಲಿ ಆರೋಪ ಮಾಡಿಕೊಂಡು ಅಧ್ಯಾಸ ಮೂಲಕವಾಗಿ ಹ್ಮ್ ಅವುಗಳಲ್ಲಿ ಏನ್ ಮಾಡ್ತಾನೆ, ಇವೇ ನಾನು ನಾನು ಅಂತ ತಿಳ್ಕೊಂಡದ್ದಾನಲ್ಲ, ಹೌದು. ಇದೇ ಏನಾಗೈತಿ ಅಂದ್ರೆ ಅವಿದ್ಯಾ ಅಂತ ಹೇಳಿಸ್ಕೊಳ್ತದೆ. ಹ್ಮ್ ಹಾಗೆ ಇಂದ್ರಿಯಗಳಲ್ಲಿ ನಾನು ನೋಡುತ್ತೇನೆ, ನಾನು ಕೊಡುತ್ತೇನೆ, ನಾನು ಹೋಗುತ್ತೇನೆ, ನಾನು ಕೇಳುತ್ತೇನೆ, ನಾನು ತಿನ್ನುತ್ತೇನೆ ಅಂತ ಹಿಂಗ ಹ್ಮ್ ಕರ್ಮೇಂದ್ರಿಯಗಳಲ್ಲಿ ಮತ್ತು ಜ್ಞಾನೇಂದ್ರಿಯಗಳಲ್ಲಿ ಹ್ಮ್ ಇವು ಅನಾತ್ಮವೇ ಅದಾವು. ಹೌದು. ಅನಾತ್ಮವಾಗಿರತಕ್ಕಂಥ ದೇಹಾದಿಗಳಲ್ಲಿ, ಇಂದ್ರಿಯಾದಿಗಳಲ್ಲಿ ಹ್ಮ್ ಅಹಮಸ್ಮಿ, ಅದೇ ನಾನಾಗಿದ್ದೇನೆ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಯಾವ ಆತ್ಮಬುದ್ಧಿಯನ್ನು ಮಾಡ್ಕೊಂಡಾನಲ್ಲ, ಹೌದು. ಇದಕ್ಕನ ಅವಿದ್ಯಾ ಅಂತ ಕರೀತಾ ಇದ್ದಾರೆ. ಹ್ಮ್ ತತಃ ತತ್ ಪೂಜನಾದೌ ರಾಗಃ. ಯಾವಾಗ ಅನಾತ್ಮಗಳಲ್ಲಿ ಆತ್ಮಬುದ್ಧಿ ಎನ್ನುವಂತಹದ್ದು ಬರ್ತದ, ಹ್ಮ್ ಈ ದೇಹಕ್ಕೆ ಏನಾದರೂ ಒಂದಿಷ್ಟು ಗೌರವ, ಹ್ಮ್ ಆ ಇದಕ್ಕೇನಾದರೂ ಪೂಜಾ ಇತ್ಯಾದಿಗಳನ್ನ ಹ್ಮ್ ಮಾಡೋದ್ರಲ್ಲಿ ಇವನಿಗೆ ಬಹಳ ಪ್ರೀತಿ. ರಾಗ ಅಂದ್ರೆ ಪ್ರೀತಿ ಅಂತ. ಹೌದು. ತತ್ ಪೂಜನಾದವು, ಹ್ಮ್ ಈ ದೇಹವನ್ನ ಯಾರಾದರೂ ಗೌರವದಿಂದ ಕಂಡ್ರೆ ಇದರಿಂದ ಅವನು ಪ್ರೀತಿಗೊಳ್ತಾ ಇದ್ದಾನೆ. ಹ್ಮ್ ತತ್ ಪರಿಭವಾದವು ದ್ವೇಷ. ಹ್ಮ್ ಮತ್ತೆ ಇದಕ್ಕೆ ಯಾರಾದರೂ ಬಡದ್ರು ಅಥವಾ ಹಿಂಗೇನಾದರೂ ನಮ್ಗೇನಾದರೂ ಅಂದ್ಬಿಟ್ರೆ ಹ್ಮ್ ನಮಗೆ ಸಿಟ್ಟು ಬರ್ತೈತಿಲ್ರಿ. ಹೌದು. ಏನಾದರೂ ನಮ್ಮ ಬಗ್ಗೆ ಬಹಳ ಹೊಗಳಿದ್ರು ಅಥವಾ ಆ ಗೌರವ ಕೊಟ್ರು ಅಂತಂದ್ರೆ ನಾವು ಬಹಳ ಅದಕ್ಕೆ ರಾಗ ಅಂದ್ರೆ ಪ್ರೀತಿ ಉಳ್ಳವರಾಗ್ತೇವೆ. ಹೌದು. ಮತ್ತೆ ಇದಕ್ಕೇನ ಅದಕ್ಕೆ ವಿರುದ್ಧವಾಗಿ ತತ್ ಪರಿಭವ ಆದವು. ಹ್ಮ್ ಪರಿಭವ ಅಂತಂದ್ರೆ ನಮ್ಮನ್ನ ಯಾರ ತಿರಸ್ಕಾರ ಮಾಡಿದ್ದಾದ್ರೆ, ಹೌದು. ಈ ದೇಹಾದಿಗಳಲ್ಲಿ ಹ್ಮ್ ನಮ್ಮನ್ನ ಯಾರ ತಿರಸ್ಕಾರ ಮಾಡಿದ್ರ ಅಥವಾ ಅಗೌರವವನ್ನು ಕೊಟ್ರು ಅಂತಂದ್ರೆ ಹ್ಮ್ ಅವಾಗ ದ್ವೇಷ ಅನ್ನುವಂತಹದ್ದಾಗ್ತದೆ. ತದುಚ್ಛೇದನ ದರ್ಶನಾತ್ ಭಯಂ. ಹ್ಮ್ ಇಲ್ಲಿ ಭಯ ಅನ್ನುವಂತಹದ್ದು, ಹ್ಮ್ ಈಗ ಶರೀರ ಅನ್ನುವಂಥ ಇದು ಹಿಂಗೆ ಶಾಶ್ವತವಾಗಿ ಇರಂಗಿಲ್ಲ ನೋಡ್ರಿ. ಇದು ಹೌದು. ಮೃತ್ಯು ಅನ್ನುವಂತಹದ್ದು ಬರ್ತದೆ ಇವಾಗ. ಹ್ಮ್ ಈ ಶರೀರ ನಾಶ ಆಗುವುದನ್ನು ನೋಡಿ ನಮಗೇನ್ ಅನಿಸ್ತೈತಿ? ಭಯಂ, ಹ್ಮ್ ಭಯ ಅನ್ನುವಂತಹದ್ದಾಗ್ತದೆ. ಈಗೆಲ್ಲ ಯಾವ್ದಾದ್ರು ಒಂದು ಹುಲಿ ಬಂತು ನಮ್ಮ ಎದುರಿಗೆ, ಒಂದು ಸರ್ಪ ಬಂತು, ಹ್ಮ್ ನಾ ಎಲ್ಲಿ ಇದು ಹಾವು ಕಚ್ಚಿ ಸಾಯ್ತೀನಿ ಅನ್ನೋ, ಈ ಹುಲಿ ಕಚ್ಚಿ ಸಾಯ್ತೀನಿ ಅನ್ನುವಂತ ಒಂದು ಭಯ ಅನ್ನುವಂತಹದ್ದು. ಯಾಕೆ ಈ ದೇಹದಲ್ಲಿ ಆತ್ಮಬುದ್ಧಿ ಉಳ್ಳವರಾಗಿದ್ದೀವಿ, ಹೌದು. ದೇಹ ಇಂದ್ರಿಯಗಳಲ್ಲಿ ಆತ್ಮಬುದ್ಧಿ ಉಳ್ಳವರಾಗಿದ್ದೀವಿ. ಆದ್ದರಿಂದ ಯಾವ್ದಾದ್ರು ಇಂದ್ರಿಯಕ್ಕಾಗಲಿ ದೇಹಕ್ಕಾಗಲಿ ಏನಾದರೂ ನಮಗ ದುಃಖವಾಗುವಂತಹದ್ದು ಘಟಿಸಿದಾಗ ನಮಗ ಅದರಿಂದ ನಾವು ಭಯ ಪಡ್ತಾ ಇದ್ದೀವಿ ಅಂತ. ಮೋಹಶ್ಚ, ಮತ್ತು ಇದ್ರೊಳಗೆ ನಾವು ಮೋಹ, ಶರೀರದ ಮೇಲೆ ಬಹಳ ಮೋಹ ಮಾಡ್ತೇವೆ ನೋಡಿದ್ರು. ಈ ಶರೀರವೇ ನಾನಂತ ಇದಕ್ಕೆಷ್ಟ ಲಾಲನೆ ಪೋಲನೆ, ಇದಕ್ಕೇನೆಲ್ಲ ಅಲಂಕಾರ ಎಲ್ಲ ಮಾಡ್ಕೊಳ್ತೇವಿಲ್ರಿ. ಹೌದು. ಅದಕ್ಕ ತನುರುಜೆ ಆಗರ ಅತಿ ದುಃಖ ಸಾಗರ ಅಂತಾರ. ಈ ಶರೀರದ ಇದು ರೋಗಗಳ ತವರು ಮನೆ ಅಂತ ಇದು. ಹೌದೌದು. ಅನಂತ ರೋಗಗಳು ನಮ್ಮ ಶರೀರಕ್ಕೆ ಬರ್ತಾ ಇದ್ದಾವೆ. ತನುಭಾವ ಅಳಿಯ ದುಃಖದ ಕೇಡು ಅಂತ ಹೇಳಿದ್ರು. ಈ ಶರೀರದ ಮೇಲಿರ್ತಕ್ಕಂಥ ನಾನು ಅನ್ನುವಂತ ಅಭಿಮಾನ ಬಿಟ್ಟು ಬಿಟ್ರೆ ದುಃಖನೇ ಇಲ್ಲ ಅಂತ. ನಾವು ಶರೀರವನ್ನು ಸಾಕ್ಷಿಯಾಗಿ ನೋಡ್ಬೇಕು ಅಂತ. ನಾವು ಶರೀರಕ್ಕೆ ಭಿನ್ನದೀವಿ, ಈ ಶರೀರಾದಿಗಳು ನಾನಲ್ಲ. ಅದಕ್ಕೆ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹ ಉಣುಮಾಣೆ ಮನುಜ ಅಂತ ನಿಜಮುಶ್ರವ್ರು ಹೇಳ್ತಾರಲ್ರಿ. ಈ ಕೆಡುವಂತ ಶರೀರದ ಮೇಲೆ ಮೋಹ ಇಟ್ಕೊಂಡು ನೀ ಯಾವಾಗಪ್ಪ ಮುಕ್ತಿ ಪಡೆಯುವುದು ಅಂತ ಹೇಳ್ತಾರ. ಮತ್ತ ಇದ್ರ ಮೇಲೆ ಮೋಹ ಇಟ್ಕೊಂಡಾಗಲ್ರಿ ನಮಗ ಈ ಬಂಧನ ಬಂದಿದ್ದು. ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ. ಶರೀರಾದಿಗಳಲ್ಲಿ ಮಮಕಾರ ಇದು ನಂದು ಅಂತ, ನಾನು ನಂದು ಅಂತ ಹೇಳಿ ಅಹಂಕಾರ ಮಮಕಾರ ಉಳ್ಳವರಾಗಿರುವುದರಿಂದಲೇ ನಮಗೆ ಈ ಸಂಸಾರ ಬಂದದಿದು. ಮತ್ತೆ ಇದ್ರ ನಿವೃತ್ತಿ ಆಗ್ಬೇಕಂತಂದ್ರೆ ಇದ್ರ ಮೇಲಿನ ಮೋಹ ತೊಲಗಬೇಕು ಅಂತ.
ಹೌದು. ಅದಕ್ಕೆ ಮೋಹ ಏವ ಮಹಾಮೃತ್ಯು ಮುಮುಕ್ಷು ಅಪರಾಧಿಸು ಅಂತ ವಿವೇಕ ಚೂಡಾಮಣಿಯಲ್ಲಿ ಹೇಳಿದರು. ಹ್ಮ್ ಮುಮುಕ್ಷುವಿಗೆ ಈ ದೇಹಾದಿಗಳಲ್ಲಿ ಹ್ಮ್ ದೇಹ ಆಗಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೊಲ ಮನಿ ಹ್ಮ್ ಮಡದಿ ಮಕ್ಕಳು ಸಂಪತ್ತು ಹ್ಮ್ ಅವುಗಳಲ್ಲಿ ಏನು ಮೋಹವನ್ನ ಮಾಡಿದಾನಲ್ಲ ಹ್ಮ್ ಅದ ಮೃತ್ಯು ಅಂತ. ಹೌದು. ಮೋಹವೇ ಮೃತ್ಯು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇತ್ಯೇವಮಯಂ ಅನಂತ ಭೇದ ಅನರ್ಥವ್ರಾತಃ ಸಂತತಃ. ಹ್ಮ್ ನೋಡಿದು ಅನಂತ, ಇದು ಒಂದಲ್ಲ ಈ ರೀತಿಯಾಗಿರ್ತಕ್ಕಂಥ ಹ್ಮ್ ಅನಂತ ಭೇದ ಅನರ್ಥವ್ರಾತಃ. ಇಲ್ಲಿ ಅನಂತ ಪ್ರಕಾರವಾಗಿರ್ತಕ್ಕಂಥ ಅನರ್ಥಗಳು ಹೌದು. ಈ ದೇಹಾದಿಗಳಲ್ಲಿ ನಾವು ಮೋಹ ಭಯ ಹ್ಮ್ ದ್ವೇಷ ರಾಗ ರಾಗ ದ್ವೇಷ ಭಯ ಮೋಹ ಹ್ಮ್ ಇವೆಲ್ಲ ನಮಗ ಅನೇಕ ಅನರ್ಥಗಳನ್ನೇ ಉಂಟು ಮಾಡುವಂಥವುಗಳಾಗಿದ್ದಾವೆ. ಹೌದು. ಇವು ನಮಗೆ ಯಾವಾಗಲೂ ನಮಗ ಇದರಿಂದ ಅನರ್ಥವೇ ಉಂಟಾಗ್ತಾ ಇದೆ ಅಂತ. ಹ್ಮ್ ಸರ್ವೇಷಾಂ ನಹ ಪ್ರತ್ಯಕ್ಷ, ನಹ ಅಂದ್ರೆ ನಮಗೆ ಅಂತ. ಹ್ಮ್ ಸರ್ವೇಷಾಂ ನಮಃ, ನಮ್ಮೆಲ್ಲರಿಗೂ ಇದು ಪ್ರತ್ಯಕ್ಷ. ಇದು ನಮಗಿದು ಅನುಭವನೇ ಐತಲ್ರಿ ಇವಾಗ ಇದು. ಹೌದು ಹೌದು. ನಾವು ಸಂಸಾರದಲ್ಲಿ ಹ್ಮ್ ನಾವು ಅನೇಕ ವಸ್ತುಗಳಲ್ಲಿ ಪ್ರೀತಿ ಉಳ್ಳವರಾಗ್ತೀವಿ, ದ್ವೇಷ ಉಳ್ಳವರಾಗ್ತೀವಿ, ನಮಗೆ ಭಯ ಆಗ್ತೈತಿ, ಮೋಹ ಆಗ್ತದ. ಹ್ಮ್ ಇಂಥ ಅನಂತ ಪ್ರಕಾರವಾಗಿರ್ತಕ್ಕಂಥ ಭೇದಗಳು ಅನರ್ಥಗಳು ಅಂತ ಹ್ಮ್ ಇವು ಯಾವಾಗಲೂ ನಮಗೆ ಆಗ್ತಾ ಇರುವುದು ಹ್ಮ್ ನಮ್ಮ ಅನುಭವದೊಳಗೆ ಅದ. ನಮ್ಮ ಇದು ಪ್ರತ್ಯಕ್ಷ ಐತಿ ಅಂತ ಇದು. ಹ್ಮ್ ಇದು ನಮ್ಗೆಲ್ಲರಿಗೂ ಪ್ರತ್ಯಕ್ಷನೇ ಐತಲ್ರಿ ಇದು. ಹೌದು ಹೌದು. ತದ್ ವಿಪರ್ಯಯೇನ ಅವಿದ್ಯಾ ರಾಗ ದ್ವೇಷಾದಿ ದೋಷ ಮುಕ್ತೈ. ಇನ್ನು ಇದಕ್ಕೆ ವಿರುದ್ಧವಾಗಿ ಅಂದ್ರೆ ಇದು ಅವಿದ್ಯೆ ಉಳ್ಳವರ ವಿಷಯ. ಈಗ ನಾವು ಇಲ್ಲಿವರೆಗೆ ಹೇಳಿದ್ದಿದ್ದು ಅದ ಈ ರಾಗ ದ್ವೇಷ ಭಯ ಮೋಹ ಇವೆಲ್ಲ ಹ್ಮ್ ಯಾರು ಅವಿದ್ಯೆಯಿಂದ ಕೂಡ್ಕೊಂಡಿರ್ತಾರೋ ಅವರಿಗೆ ರಾಗ ಆಗ್ತದ, ದ್ವೇಷ ಆಕೈತಿ, ಭಯ ಆಕೈತಿ, ಮೋಹ ಆಗ್ತದೆ. ಇದು ಹೌದು. ಅವಿದ್ಯೆ ಉಳ್ಳವರಿಗೆ. ಹ್ಮ್ ಇನ್ನು ಇದಕ್ಕೆ ವಿರುದ್ಧವಾಗಿ ಹ್ಮ್ ಅವಿದ್ಯಾ ರಾಗ ದ್ವೇಷಾದಿ ದೋಷ ಮುಕ್ತೈ. ಹ್ಮ್ ಯಾರು ತಮ್ಮ ಅಜ್ಞಾನವನ್ನು ಕಳ್ಕೊಂಡಾರೋ, ಹೌದು. ಯಾರ ಅವಿದ್ಯೆ ಅನ್ನುವಂಥದ್ದು ನಿವೃತ್ತಿಯಾಗಿ ಹೋಗಿದೆಯೋ ಹ್ಮ್ ಅವರಲ್ಲಿ ರಾಗವೂ ಇಲ್ಲ, ಅವರಲ್ಲಿ ದ್ವೇಷವೂ ಇಲ್ಲ ಅಂತ. ಹ್ಮ್ ಅಜ್ಞಾನಿಗಳಿಗೆ ಎಲ್ಲ ದುಃಖ ಇದು. ಹ್ಮ್ ಯಾರ ಜ್ಞಾನ ಮಾಡ್ಕೊಂಡಾರೋ, ಯಾರಿಗೆ ಆತ್ಮಜ್ಞಾನ ಅನ್ನುವಂಥದ್ದು ಅದು, ಹ್ಮ್ ಅವರನ್ನ ಒಬ್ಬರನ್ನ ರಾಗ ಮಾಡಕ್ ಹೋಗಂಗಿಲ್ಲ, ಹ್ಮ್ ಒಬ್ಬರನ್ನ ದ್ವೇಷ ಮಾಡಕ್ ಹೋಗುದಿಲ್ಲ. ಹ್ಮ್ ಅದಕ್ಕೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ದ್ವಿಜಾನತಃ ತತ್ರ ಕೋ ಮೋಹ ಕಶೋಕಃ ಏಕತ್ವ ಮನುಪಶ್ಯತ ಅಂತ ಹ್ಮ್ ಈಶಾವಾಸ್ಯೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದರು. ಹ್ಮ್ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್. ಹ್ಮ್ ಯಸ್ಮಿನ್ ಅಂದ್ರೆ ಯಾವುದರಲ್ಲಿ ಅಂತ. ಸರ್ವಾಣಿ ಭೂತಾನಿ ಹ್ಮ್ ಎಲ್ಲಾ ಭೂತಗಳು ತನ್ನ ಆತ್ಮವೇ ಆಗಿದ್ದಾವೆಯೋ ಹ್ಮ್ ಅಂದ್ರೆ ಈ ಎಲ್ಲಾ ಸರ್ವ ಜೀವರಾಶಿಲಿರ್ತಕ್ಕಂಥ ಆತ್ಮವೇ ನನ್ನ ಆತ್ಮ ಅಂತ ಹ್ಮ್ ಯಾವನ್ ತಿಳ್ಕೊಂಡಿದ್ದಾನೋ ಹ್ಮ್ ಅವನಿಗೆ ಯಾರನ್ನ ದ್ವೇಷ ಮಾಡಕ್ ಹೋಗ್ತಾನ? ಹೌದು. ಅವನಿಗೆ ಮೋಹ ಎಲ್ಲಿದೆ, ಅವನಿಗೆ ದುಃಖ ಎಲ್ಲಿದೆ ಅಂತ ಕೇಳ್ತಾರ ಅವ್ರು. Correct. ಕಶೋಕಃ ಕ ಮೋಹ ಹ್ಮ್ ಕೋ ಮೋಹ ಕಶೋಕಃ. ಹ್ಮ್ ಅವನಿಗೆ ಮೋಹ ಎಲ್ಲೈತಿ, ಅವನಿಗೆ ಶೋಕ ಎಲ್ಲೈತಿ ಅಂತ. ಶೋಕ ಅಂದ್ರೆ ದುಃಖ ಅಂತ. ಹ್ಮ್ ಎಲ್ಲಾ ಶರೀರದಲ್ಲಿ ನಾನೇ ಇದ್ದವನು ಅಂತ ತಿಳ್ಕೊಂಡಾಗ ಹ್ಮ್ ಅಲ್ಲಿ ಶೋಕವೂ ಇಲ್ಲ, ಅಲ್ಲಿ ಮೋಹವೂ ಇಲ್ಲ ಅಂತ. ಹ್ಮ್ ತನಕ್ಕಿಂತಲೂ ಭಿನ್ನವಾಗಿ ಭೇದವಾಗಿ ಯಾವಾಗ ನೋಡ್ತಾನೋ ಅವಾಗ ಶೋಕ ಮೋಹಗಳು ಉಂಟಾಗ್ತಾ ಇದ್ದಾವಂತ. ಹೌದು. ಮತ್ತೆ ಎಲ್ಲವೂ ತನ್ನ ಸ್ವರೂಪವೇ ಅಂತ ತಿಳ್ಕೊಂಡಾಗ ಅಂದ್ರೆ ಯಾರಲ್ಲಿ ಅವಿದ್ಯ ಅಂದ್ರೆ ಅಜ್ಞಾನ ಮೂಲ, ನಮ್ಮಲ್ಲಿ ರಾಗದ್ವೇಷ ಆಗಬೇಕಾದ್ರೆ ಹ್ಮ್ ಅದಕ್ಕ ಮೂಲ ಯಾವುದಪ್ಪ, ಕಾರಣ ಯಾವುದು ಅಂತಂದ್ರೆ ಅವಿದ್ಯ ಅಂತ. ಹೌದು. ಅವಿದ್ಯೆಯಿಂದಲೇ ನಮ್ಗೆ ರಾಗ ಉತ್ಪತ್ತಿ ಆಗ್ತದೆ. ಅವಿದ್ಯೆ ಅಂದ್ರೆ ಏನು? ದೇಹದಲ್ಲಿ ಆತ್ಮಬುದ್ಧಿ, ಹ್ಮ್ ಅನಾತ್ಮವಾಗಿರ್ತಕ್ಕಂಥ ದೇಹ ಇಂದ್ರಿಯ ಅಂತಃಕರಣ ಹ್ಮ್ ಮನಸ್ಸು ಬುದ್ಧಿ ಚಿತ್ತು ಅಹಂಕಾರದವಲ್ಲ. ಹೌದು. ಇವುಗಳಲ್ಲಿ ಆತ್ಮಬುದ್ಧಿ ಉಳ್ಳವರಾಗುವುದಕ್ಕನ ಅವಿದ್ಯೆ ಅಂತ ಕರ್ಕೊಂಡು ಬಂದಾರ. ಹ್ಮ್ ಈಗ ಯಾವಾಗ ಆ ಅವಿದ್ಯೆ ನಾಶ ಆಗಿ ಹೋಯಿತು ಅಂತಂದ್ರೆ ಹ್ಮ್ ಅವಾಗ ರಾಗನೂ ಹೋಗ್ತೈತಿ, ದ್ವೇಷನೂ ಹೋಗ್ತದೆ. ಹೌದು. ದ್ವೇಷಾದಿ ಆದಿ ಶಬ್ದದಿಂದ ಭಯ ಆಗಲಿ ಮೋಹ ಆಗಲಿ ಹ್ಮ್ ಈ ಅನೇಕ ಪ್ರಕಾರವಾಗಿರ್ತಕ್ಕಂಥ ಅನರ್ಥ ಸಮೂಹ ಅನ್ನುವಂಥದ್ದೇನದ ಹ್ಮ್ ಅದು ಸಂಪೂರ್ಣವಾಗಿ ಹೋಗ್ಬಿಡ್ತೈತಿ ಅಂದ. ಹ್ಮ್ ದೋಷಾದಿ ದೋಷ ಮುಕ್ತೈಹಿ ಅಂತ ಹೇಳಿದರು. ಹ್ಮ್ ಆ ದೋಷಗಳಿಂದ ಮುಕ್ತರಾಗಿ ಅಂತ, ಅದರಿಂದ ಬಿಡುಗಡೆಯನ್ನ ಹೊಂದಿ ಅಂತ. ಹ್ಮ್ ಉಪಸೃಪ್ಯಂ ಗಮ್ಯಮೇತತ್ ಇತಿ. ಅಂದ್ರೆ ಉಪಸೃಪ್ಯಂ ಅಂದ್ರೇನು? ಇಲ್ಲಿ
ಏನ್ ಪಡ್ಕೊಳ್ತಾರೆ ಇಲ್ಲಿ? ಹೌದು. ಆತ್ಮನನ್ನೇ ಅಂತ, ಅದ ಅದ. ಆತ್ಮದರ್ಶನವನ್ನೇ ಮಾಡ್ಕೊಂಡ್ಬಿಡ್ತಾರ ಅವರು. ಹೌದು ಹೌದು. ಉಪಸೃಪ್ಯಂ ಅಂತಂದ್ರೆ ಏನು? ಆತ್ಮ. ಅದು ಆ ಆ ಅವಿದ್ಯೆ ಯಾವಾಗ ಕಳ್ಕೊಂಡ್ ಬಳಕಲ್ಲಿ ಹ್ಮ್ ಆ ಬ್ರಹ್ಮವೇ ಪ್ರಾಪ್ತಿಯಾಗಿ ಬಿಡ್ತದಂತ. ಹ್ಮ್ ಅಲ್ಲಿ ಅವಿದ್ಯೆಯಿಂದ ಮುಕ್ತರಾಗಿ ಬಿಡ್ತಾ ಇದ್ದಾರಂತ. ಹೌದು. ಅಲ್ಲಿ ಪಡೆಯುವುದೇನಿದೆ, ತಾವೇ ಉಳಿತ, ತಮ್ಮ ಸ್ವರೂಪ ರೂಪ ಉಳಿತಾರಂತ ಅಲ್ಲಿ. Correct. ಪಡೆಯುವುದು ಅನ್ನುವಂತ ಮತ್ತೆ ಪಡ್ಕೊಂಡಿದ್ದು ಮತ್ತೆ ಕೈ ಬಿಟ್ಟು ಹೋಗ್ತೈತಿ ಅದು. ಹೌದು ಹೌದು. ಅದು ತಮ್ಮ ಸ್ವರೂಪ ಅನ್ನುವಂತಹದ್ದು ಅದು ಯಾವಾಗಲೂ ಇರುವಂತಹದ್ದು ಅದು. ಹ್ಮ್ ಅಂತ ಸ್ವರೂಪ ಸಾಕ್ಷಾತ್ಕಾರವನ್ನು ಹೊಂದಿ ಬಿಡ್ತಾರಂತ. ಹ್ಮ್ ಅದೇ ನಾವು ಹೊಂದಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಂತಹ ಪರಬ್ರಹ್ಮ ಸ್ವರೂಪದ ಒಂದು ದರ್ಶನ, ಅದರ ಹ್ಮ್. ಸಾಕ್ಷಾತ್ಕಾರ, ಹ್ಮ್ ಅದೇ ತಾನಂತ ತಿಳ್ಕೊಳ್ಳೋದು ಅಂತ. ಹೌದು ಹೌದು. ಆ ಪರಬ್ರಹ್ಮವನ್ನೇ ತಾನು ಅಂತ ತಿಳ್ಕೊಂಡ್ಬಿಟ್ರೆ ಹ್ಮ್ ಅವಾಗ ಅಲ್ಲಿ ಮತ್ತೊಂದು ಪಡೆಯುವಂತದ್ದೇನು ಉಳಿಯಂಗಿಲ್ಲ ಅಂತ. ಹ್ಮ್ ದಿವ್ಯಾಧ್ಯಾಯತನಂ ಪ್ರಕೃತ್ಯ ವ್ಯಪದೇಶೋ ಭವತಿ. ಹ್ಮ್ ಈ ರೀತಿಯಾಗಿ ಪ್ರಕೃತವಾಗಿ ನಮಗ ದಿವ್ಯಾಧ್ಯಾಯತನಂ, ದ್ಯುಲೋಕ ಭೂಲೋಕ ಮೊದಲಾದವುಗಳಿಗೆ ಹ್ಮ್ ಆಶ್ರಯವಾಗಿರ್ತಕ್ಕಂಥದ್ದು ಹ್ಮ್ ಪ್ರಕೃತದಲ್ಲಿ ಉಪದೇಶ ಅನ್ನುವಂತಹದ್ದು ಇಲ್ಲಿ ನಮಗ ಆಗ್ತಾ ಇದೆ ಅಂತ. ಹ್ಮ್ ಅಂದ್ರೆ ಯಾವುದನ್ನ ಕುರಿತು ಅಂತಂದ್ರೆ ಇಲ್ಲಿ ಆ ಪರಬ್ರಹ್ಮ ಸ್ವರೂಪವನ್ನೇ ಕುರಿತು ನಮಗ ಶ್ರುತಿ ಹೇಳ್ಕೊಂಡ್ ಬಂದದ್ದು. ಹೌದು. ಸ್ವಲ್ಪ ನಾವು ಪಡಿಬೇಕಾಗಿದ್ದು ಆ ಪರಬ್ರಹ್ಮ ಸ್ವರೂಪವೇ. ಹ್ಮ್ ಅದನ್ನ ಪಡ್ಕೊಂಡಾಗ ಅದನ್ನ ಮುಕ್ತರಾಗಿರ್ತಕ್ಕಂಥ ಅದನ್ನ ಪಡ್ಕೊಳ್ತಾ ಇದ್ದಾರೆ. ಹೌದು. ಮುಕ್ತರು ಯಾರು ಈ ಎಲ್ಲ ಅವಿದ್ಯಾದಿ ದೋಷಗಳು ಯಾರು ಕಳ್ಕೊಂಡಾರಲ್ರಿ, ಹ್ಮ್ Correct. ಯಾರಲ್ಲಿ ರಾಗ ದ್ವೇಷ ಮೋಹ ಇವು ಯಾವುವು ಯಾರಲ್ಲಿ ಇಲ್ಲವೋ, ಹ್ಮ್ ಅವಿದ್ಯಾದಿಗಳಿಂದ ಯಾರು ದೋಷ ಮುಕ್ತರಾಗಿದ್ದಾರೋ ಹ್ಮ್ ಅಂಥವ್ರು ಉಪಸೃಪ್ಯ ಅದನ್ನ ಹೊಂದಿರ್ತಾ ಇದ್ದಾರಂತದನ್ನ, ಅದ. ಆ ಪರಬ್ರಹ್ಮ ಸ್ವರೂಪವನ್ನ ಹ್ಮ್ ಅವರು ಹೊಂದಿರ್ತಾ ಇದ್ದಾರ. ಆದ್ದರಿಂದ ಅದೇ ಇಲ್ಲಿ ಪ್ರಕೃತವಾಗಿ ನಮಗ ವಿಷಯವಾಗಿರ್ತಕ್ಕಂಥದ್ದು. ಹ್ಮ್ ಈಗ ಪ್ರಕೃತ ನಮಗೇನು ಬಂದದ ಅಂತಹ ಪರಬ್ರಹ್ಮ ಸ್ವರೂಪವನ್ನೇ ನಾವು ಪಡ್ಕೊಂಡು ಹ್ಮ್ ನಾವು ಮುಕ್ತರಾಗಬೇಕಾಗೈತಿ. ಅಂಥ ದಿವ್ಯಾಧ್ಯಾಯತನವನ್ನ ಕುರಿತು ಹ್ಮ್ ಇಲ್ಲಿ ಹೇಳಿರ್ತಾರ ಅಂತ. ಹೌದು. ಇಲ್ಲಿ ಸಿಕ್ಕಿರುವಂತಹದ್ದು ಯಾವ್ದಪ್ಪ ಅಂತಂದ್ರೆ ಇದೇ ಪರಬ್ರಹ್ಮ ಅಂತ. ಹ್ಮ್ ಉಪಸೃಪ್ಯ ಅನ್ಲಿಕ್ಕೆ ಹ್ಮ್ ಸಿಗುವಂತಹದ್ದು ಅಂತ, ಹ್ಮ್ ದೊರಕುವಂತಹದ್ದು, ಪಡಿತಕ್ಕಂತಹದ್ದು ಅಂತ ಹ್ಮ್ ಇಲ್ಲಿ ಅರ್ಥ ಆಗ್ತದ್ರಿ ಅದು. ಅದ ಅದ. ಮುಂದೆ ನೋಡೋಣ್ರಿ. ಕಥಂ, ಹ್ಮ್ ಹೇಗೆ, ಹ್ಮ್ ಇದನ್ನ ಹೇಗೆ ಹೇಳ್ತಾ ಇದ್ದೀರಿ ಅಂತಂದ್ರೆ, ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಹ್ಮ್ ಇತ್ಯುಕ್ತ್ವಾ ಬ್ರವೀತಿ. ಮುಂಡಕೋಪನಿಷತ್ತೇ ಈ ವಿಷಯವನ್ನ ಹೇಳ್ತದೆ. ಹ್ಮ್ ಯಾವಾಗ ಬ್ರಹ್ಮಜ್ಞಾನ ಆಯಿತು ಅಂತಂದ್ರೆ ಹ್ಮ್ ನಮ್ಮ ಹೃದಯ ಗ್ರಂಥಿ ಅನ್ನುವಂತ ಸಡಲಾಗಿ ಹೋಗ್ಬಿಡ್ತೈತಿ ಅಂತ. ಅದ ಅದ. ಹೃದಯ ಗ್ರಂಥಿ ಛೇದನ ಆಗಿಬಿಡ್ತದೆ. ಹ್ಮ್ ಹೃದಯ ಗ್ರಂಥಿ ಅಂತಂದ್ರ ಈ ನಮ್ಮ ಮನಸ್ಸಿನಲ್ಲಿ ಅನೇಕ ಕಾಮ ಕ್ರೋಧಾದಿಗಳು ಉದ್ಭವ ಆಗ್ತಾವಲ್ರಿ ಹೌದು ಹೌದು. ಮನಸ್ಸಿನೊಳಗ. ಹ್ಮ್ ಆ ದೇಹಾದಿಗಳಲ್ಲಿ ಅಂದ್ರೆ ಮನಸ್ಸು ಬುದ್ಧಿ ಇವುಗಳಲ್ಲಿ ಉಂಟಾಗ್ತಕ್ಕಂಥ ಕಾಮ ಕ್ರೋಧ ಆಗಲಿ ಅರಿವು ಮರೆವುಗಳಾಗಲಿ ಹ್ಮ್ ಅವುಗಳಲ್ಲಿ ತಾದಾತ್ಮ ಭಾವವುಳ್ಳವರಾಗುವುದೇ ಇದು ಹೃದಯ ಗ್ರಂಥಿ ಅಂತ. ಹ್ಮ್ ಈಗ ಮನಸ್ಸಿನಲ್ಲಿ ಕಾಮಕ್ರೋಧ ಉತ್ಪತ್ತಿ ಆದ್ರೆ ನಾನ ಕಾಮಿ ನಾನ ಕ್ರೋಧಿ ಅಂತ ಹೇಳ್ತಾನ. ಹೌದು. ಆದ್ರೆ ಇವನು ಮನಸ್ಸನ್ನ ಅರಿತಕ್ಕಂತ ಸಾಕ್ಷಿ ಸ್ವರೂಪನೇ ತಾನಿದ್ರು ಹ್ಮ್ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂತ ಕಾಮ ಕ್ರೋಧಾದಿ ಧರ್ಮಗಳು ಆತ್ಮನಲ್ಲಿ ಇಲ್ಲದೆ ಇದ್ರೂ ಕೂಡ ಹ್ಮ್ ಆ ಮನಸ್ಸನ್ನೇ ತಾನು ಅಂತ ತಿಳ್ಕೊಂಡು ಹ್ಮ್ ನಾನು ಕಾಮಿ ನಾನು ಕ್ರೋಧಿ ನಾನು ಲೋಭಿ ಅಂತ ಹೇಳ್ತಾನ. ಅದ ಅದ. ಇದುವೇ ಹೃದಯ ಗ್ರಂಥಿ ಅಂತ. ಹ್ಮ್ ಅನಾತ್ಮವಾಗಿರತಕ್ಕಂತ ಅಂತಃಕರಣದಲ್ಲಿ ಇಂದ್ರಿಯಾದಿಗಳಲ್ಲಿ ಹ್ಮ್ ಅಹಂ ಬುದ್ಧಿಯನ್ನ ಮಾಡಿಕೊಳ್ಳುವುದನ್ನೇ ಇದಕ್ಕೆ ಹೃದಯ ಗ್ರಂಥಿ ಅಂತ ಕರೀತಾರ. ಅದ. ಯಾವಾಗ ತತ್ವಜ್ಞಾನ ಆಯ್ತು ಅಂತಂದ್ರ ಹ್ಮ್ ಅವುಗಳಿರ್ತಕ್ಕಂಥ ಅಹಂ ಬುದ್ಧಿ ಹೊರಟು ಹೋಗ್ಬಿಡ್ತದ. ಹೌದು. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಏನದಾವಲ್ರಿ ಹ್ಮ್ ಅವುಗಳಲ್ಲಿ ಅಹಂ ಬುದ್ಧಿಯನ್ನು ಮಾಡ್ಕೊಂಡಿದ್ದ, ಅದ ನಾನಂತ ತಿಳ್ಕೊಂಡಿದ್ದ. ಹೌದು. ಈಗ ಇಲ್ಲಪ್ಪ ಅವುಗಳನ್ನ ನಾನು ಬುದ್ಧಿಗೆ ಸಾಕ್ಷಿ ಇದೀನಿ, ಹ್ಮ್ ನಾನು ಮನೋ ಸಾಕ್ಷಿ ಇದೀನಿ, ಹ್ಮ್ ನಾನು ಈ ಚಿತ್ತ ಅಥವಾ ಅಹಂಕಾರಕ್ಕೆ ನಾನು ಸಾಕ್ಷಿ ಸ್ವರೂಪ ಇದೀನಿ ಹ್ಮ್ ಅಂಥೇಳಿ ಯಾವಾಗ ಅವನಿಗೆ ಸಾಕ್ಷಿ ಜ್ಞಾನ ಆಯ್ತು ಅಂತಂದ್ರೆ ಹ್ಮ್ ಅವಾಗ ಏನಾಗ್ತೈತೆ ಅಲ್ಲಿ ಹೃದಯ ಗ್ರಂಥಿ ಅನ್ನುವಂತಹದ್ದು ಛಿದ್ಯಂತೆ, ಹ್ಮ್ ಅದು ಸಡಿಲಿ ಹೋಗ್ಬಿಡ್ತೈತಿ ಅಂತ, ಹ್ಮ್ ಅದು ನಾಶ ಆಗಿ ಹೋಗ್ಬಿಡ್ತೈತಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಆಮೇಲೆ
ಸರ್ವ ಸಂಶಯ ಕ್ಷೀಯಂತೆ. ಅಲ್ಲಿ ಎಲ್ಲಾ ಸಂಶಯಗಳು ಹೊರಟು ಹೋಗ್ಬಿಡ್ತಾವ. ಹೌದು. ಯಾವ ಸಂಶಯಗಳು ಹೆಂಗಿಲ್ಲ. ಏನ್ ಜೀವ ಪರಮಾತ್ಮರ ಭೇದ ಸತ್ಯವೋ ಅಥವಾ ಅಭೇದ ಸತ್ಯವೋ, ಅಥವಾ ವೇದಾಂತ ಗ್ರಂಥಗಳು ಜೀವ ಬ್ರಹ್ಮರ ಭೇದವನ್ನ ಪ್ರತಿಪಾದನ ಮಾಡ್ತಾವೋ ಅಥವಾ ಅಭೇದವನ್ನು ಪ್ರತಿಪಾದನ ಮಾಡ್ತಾವೋ, ಹಿಂಗ ಇಲ್ಲಿ ನಮಗ ಸಂಶಯಗಳು ಬರ್ತಾ ಇದ್ದಾವ. ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಅಂತ ಕರೀತಾರ. ಪ್ರಮಾಣಗತ ಸಂಶಯ ಅಂತಂದ್ರ ವೇದಾಂತ ಗ್ರಂಥಗಳು ಜೀವ ಬ್ರಹ್ಮರ ಭೇದವನ್ನು ಹೇಳ್ತಾವೋ ಅಥವಾ ಅಭೇದವನ್ನು ಹೇಳ್ತಾವೋ, ಇದಕ್ಕೆ ಪ್ರಮಾಣಗತ ಸಂಶಯ ಅಂತ ಕರ್ಕೊಂಡ್ಬಂದು. ಪ್ರಮೇಯಗತೆ ಸಂಶಯ ಅಂದ್ರೆ ಏನು? ಜೀವ ಬ್ರಹ್ಮರ ಭೇದ ಸತ್ಯವೋ ಅಥವಾ ಅಭೇದ ಸತ್ಯವೋ, ಈ ಸಂಶಯಕ್ಕ ಪ್ರಮೇಯಗತ ಸಂಶಯ ಅಂತ ಕರೀತಾರ. ಈ ಎರಡು ಸಂಶಯಗಳು ಹೋಗ್ಬೇಕು ಅಂತಂದ್ರೆ ನಮಗ ಆತ್ಮಜ್ಞಾನ ಆಗಬೇಕು. ಆ ಬ್ರಹ್ಮವೇ ನಾನಿದ್ದೇನೆ ಅಂತ ನಿಶ್ಚಯ ಜ್ಞಾನ ಆಯ್ತು ಅಂತಂದ್ರ ಇಲ್ಲಿ ಜೀವ ಬ್ರಹ್ಮರ ಅಭೇದವೇ ಸತ್ಯ. ವೇದಾಂತ ಗ್ರಂಥಗಳು ಜೀವ ಬ್ರಹ್ಮರ ಅಭೇದವನ್ನೇ ಬೋಧ ಮಾಡ್ತಾವೆ ಅಂತ ಹೇಳಿ ಹಿಂಗ ನಿಶ್ಚಯ ಜ್ಞಾನ ಮಾಡ್ಕೊಂಡಾಗ ಅಲ್ಲಿ ನಮಗೆ ಯಾವ ಸಂಶಯಗಳು ಉಳಿಯುವುದಿಲ್ಲ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಮತ್ತೆ ಇವನು ಮಾಡಿರ್ತಕ್ಕಂಥ ಎಲ್ಲಾ ಕರ್ಮಗಳು ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ 3 ಕರ್ಮಗಳದಾವ. ಜ್ಞಾನಾಗ್ನಿ ಅನ್ನುವಂತಹದ್ದು ಏನ್ ಮಾಡ್ತದ? ಸಂಚಿತ ಕರ್ಮವನ್ನು ಸುಟ್ಟು ಹಾಕ್ತದ. ಪ್ರಾರಬ್ಧ ಅನ್ನುವಂಥದ್ದು ಅದು ಭೋಗ ಕೊಟ್ಟು ನಾಶ ಆಗಿ ಹೋಗ್ಬಿಡ್ತೈತ. ಅದು ಜ್ಞಾನಿ ವಿಚಾರದೊಳಗ ಕರ್ಮಗಳೇ ಇಲ್ಲ. ಅವನ ದೃಷ್ಟಿಯೊಳಗ ಅವನಿಗೆ ನಿಜವಾಗಿ ಜ್ಞಾನಿಗೆ ನಮ್ಮ ಸ್ವರೂಪಕ್ಕೆ ಏನಾದ್ರೂ ಕರ್ಮ ಹೇಳಾಕ್ ಬರ್ತೈತಿ ಅನ್ನುವಂತಂದ್ರೆ ಇಲ್ಲ. ಆದ್ರೂ ಕೂಡ ಇಲ್ಲಿ ನಾವು ಇಲ್ರಿ ನಾನು ಇಂತ ಪುಣ್ಯ ಮಾಡೀನಿ ಪಾಪ ಮಾಡೀನಿ ಅಂತ ಇವನು, ಯಾಕಂದ್ರೆ ಅನಾತ್ಮ ದೇಹಗಳಲ್ಲಿ ಆತ್ಮಬುದ್ಧಿ ಮಾಡಿಕೊಂಡು ನಾನು ಪರಮಾತ್ಮನಿಗಿಂತ ಭಿನ್ನ, ನಾನು ಕರ್ತ, ನಾನು ಭೋಕ್ತ ಅಂತ ತಿಳ್ಕೊಂಡಾನಲ್ಲ, ಮತ್ತ ಅಂತವನನ್ನ ಕುರಿತು ನಾವು ಕರ್ಮಗಳನ್ನ ಹೇಳ್ತಾ ಇದ್ದೀವಿ. ಆದ್ರಿಂದ ಇಲ್ಲಿ ಪ್ರಾರಬ್ಧ ಭೋಗ ಅದು ಕೊಟ್ಟು ನಾಶ ಆಗಿ ಹೋಗ್ತದೆ. ಇನ್ನ ಆಗಾಮಿ ಕರ್ಮ ಅಂತ ಏನದಲ್ರಿ, ಈಗ ಮಾಡ್ತಾ ಇದ್ದಲ್ಲ, ಈ ಶರೀರ ಬಂದದ, ಇವಾಗ ಜ್ಞಾನ ಉದಯ ಆಗೈತಿ, ಅಕಸ್ಮಾತ್ ಅವನಿಂದ ಪುಣ್ಯನೂ ಆಗ್ಬಹುದು ಪಾಪನೂ ಆಗಬಹುದು. ಅಂತ ಸಂದರ್ಭದಲ್ಲಿ ಪುಣ್ಯ ಪಾಪಗಳು ಜನ್ಮ ಕೊಡಬಹುದಲ್ಲ ಅಂತಂದ್ರೆ ಅವು ಕೂಡ ಯಾರು ಪೂಜಾದಿಗಳನ್ನ ಮಾಡಿರ್ತಾರೋ ಅವ್ರಿಗೆ ಪುಣ್ಯ ಹೋಗ್ತೈತಿ, ಯಾರು ನಿಂದ ಮಾಡಿರ್ತಾರೋ ಅವ್ರಿಗೆ ಪಾಪ ಹೋಗ್ಬಿಡ್ತೈತಿ ಅಂತ. ಅದಕ್ಕ ಇದೇ ಬ್ರಹ್ಮಸೂತ್ರದಲ್ಲಿ ಮುಂದೆ ಹೇಳ್ತಾರ, 4ನೇ ಅಧ್ಯಾಯದಲ್ಲಿ ಬರ್ತದನ್ರಿ, ತದಧಿಗಮೆ ಉತ್ತರ ಪೂರ್ವಾಗಯೋಹೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್ ಅಂತ ಒಂದು ಸೂತ್ರ ಬರ್ತೈತಿ ಮುಂದ್ರದ್ರಾಗ. ಅಲ್ಲಿ ಜೀವನ್ಮುಕ್ತರ ಬಗ್ಗೆ ಹೇಳುವಾಗ ತತ್ ಅಧಿಗಮೆ, ತತ್ ಅಂದ್ರೆ ಯಾವುದು? ಪರಬ್ರಹ್ಮ. ಅಧಿಗಮೆ ಅಂದ್ರೆ ಅದ ಜ್ಞಾನ ಮಾಡ್ಕೊಂಡಾಗ, ಉತ್ತರ ಪೂರ್ವಾಗಯೋಹೋ ಅಂದ್ರೆ ಜ್ಞಾನ ಆಗೋದಕ್ಕಿಂತ ಪೂರ್ವದಲ್ಲಿ ಮತ್ತು ಜ್ಞಾನಾನಂತರದಲ್ಲಿ ಮಾಡಿರ್ತಕ್ಕಂಥ ಅಘ ಅಂದ್ರೆ ಪಾಪ. ಅವನು ಜ್ಞಾನ ಪೂರ್ವದಲ್ಲಿ ಪಾಪ ಮಾಡಿರ್ಲಿ ಅಥವಾ ಜ್ಞಾನಾಂತರದಲ್ಲಿ ಪಾಪ ಮಾಡ್ಲಿ, ಅವೆಲ್ಲವೂ ಸಂಪೂರ್ಣವಾಗಿ ಅಶ್ಲೇಷ ವಿನಾಶವು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಡ್ತಾವಂತ. ಯಾವಾಗ? ಪರಬ್ರಹ್ಮದ ಜ್ಞಾನ ಮಾಡ್ಕೊಂಡಾಗ. ಪರಬ್ರಹ್ಮದ ಯಥಾರ್ಥ ಅಪರೋಕ್ಷ ಜ್ಞಾನ ಆಯ್ತು ಅಂತಂದ್ರೆ ಅವನು ಮಾಡಿರ್ತಕ್ಕಂಥ ಸಮಸ್ತ ಕರ್ಮಗಳು, ಯಾಕಂದ್ರೆ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳ್ತಾರೆ ಇಲ್ಲಿ. ಜ್ಞಾನವೆಂಬ ಅಗ್ನಿ ಸರ್ವ ಕರ್ಮಗಳನ್ನು ಸುಟ್ಟು ಹಾಕಿ ಬಿಡ್ತೈತಂತ. ಹಿಂಗ ಭಗವದ್ಗೀತೆಯಲ್ಲಿ ಭಗವಂತನು ಕೂಡ ಹೇಳ್ಕೊಂಡ್ ಬಂದಿದ್ದಾನೆ, ತಸ್ಮಿನ್ ದೃಷ್ಟೇ ಪರಾವರೇ. ಯಾವಾಗಂದ್ರ ಪರ ಅವರ ದೃಷ್ಟೇ. ಪರ ಅವರಂದ್ರ ಕಾರ್ಯಕಾರಣ ಅಂತ. ಈ ಕಾರ್ಯಕಾರಣ ರೂಪವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇದು ಕಾರ್ಯರೂಪವಾಗಿರ್ತಕ್ಕಂಥದ್ದು ಇದು ಪ್ರಪಂಚ. ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪರಮಾತ್ಮ, ಮಾಯಾ ಉಪಾದಿಯಿಂದ ಕೂಡಿಕೊಂಡಿರ್ತಕ್ಕಂಥ ಈಶ್ವರ. ಆ ಪರ ಅವರ ರೂಪವಾಗಿರುವಂತ ಒಂದು ಆ ತತ್ವವನ್ನು ನಾವು ತಿಳ್ಕೊಂಡಾಗ ಅಲ್ಲಿ ಹೃದಯ ಗ್ರಂಥಿ ಛೇದನ ಆಗ್ತದ ಮತ್ತು ಎಲ್ಲಾ ಸಂಶಯಗಳು ಹೋಗ್ತಾವು, ಕರ್ಮಗಳೆಲ್ಲ ನಷ್ಟ ಆಗ್ತಾವಂತ ಹೇಳಿ ಇತ್ಯುಕ್ತ ಬ್ರವೀತಿ. ಹಿಂಗ ನಮಗ ಶ್ರುತಿ ಅನ್ನುವಂತಹದ್ದು ಈ ರೀತಿಯಾಗಿ ನಮಗ ಉಪದೇಶ ಮಾಡ್ಕೊಂಡು ಬಂದದ ಅಂತ. ಹಾಗೆ ಮತ್ತೆ ಮುಂದೆ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ ಬ್ರಹ್ಮಣಶ್ಚ ಇತ್ಯುಕ್ತ ತಥಾ ವಿದ್ವಾನ್ ನಾಮ ರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಮತ್ತದ ಮುಂಡಕೋಪನಿಷತ್ನಲ್ಲಿ ತಥಾ ವಿದ್ವಾನ್, ಹಾಗೆ ವಿದ್ವಾಂಸನಾಗಿರ್ತಕ್ಕಂಥವನು ನಾಮರೂಪಾದ್ ವಿಮುಕ್ತಃ, ನಾಮರೂಪಗಳನ್ನ ಕಳ್ಕೊಂಡು
ಹ್ಮ್ ಆ ಪರಾತ್ಪರವಾಗಿರ್ತಕ್ಕಂಥ ದಿವ್ಯ ಪುರುಷನನ್ನೇ ಹ್ಮ್ ಅವನು ಪಡಿತಾ ಇದ್ದಾನೆ ಅಂತ. ಹ್ಮ್ ಅಂದ್ರೆ ಯಥಾ ನದ್ಯ ಚಂದಮಾನ ಅಸ್ತಂ ಗಚ್ಚಂತಿ ನಾಮರೂಪೆ ವಿಹಾಯ. ಹ್ಮ್ ಯಾವ ರೀತಿಯಾಗಿ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ಕೃಷ್ಣ ಅನೇಕ ನದಿಗಳು ಹರಿತಾ ಹರಿತಾ ಹ್ಮ್ ಸಮುದ್ರವನ್ನ ಸೇರಿಬಿಡ್ತಾವ. ಹೌದು. ಎಲ್ಲಾ ನದಿಗಳು ಹ್ಮ್ ಅಲ್ಲಿ ಹೋದ ಬಳಿಕ ಸಮುದ್ರ ಸ್ವರೂಪವೇ ಆಗಿಬಿಡ್ತಾವ. ಕರೆಕ್ಟ್. ಅವಾಗ ತಮ್ಮ ನಾಮರೂಪವನ್ನು ಕಳ್ಕೊಳ್ತಾವ. ಹ್ಮ್ ಗಂಗಾ ನದಿ ನಾ ಗಂಗಾದಿನಿ ಅನ್ನುವಂತ ಅಲ್ಲಿ ಹ್ಮ್ ಹೆಸರಿಲ್ಲ. ಅಲ್ಲಿ ಅಲ್ಲಿ ನಾಮನೂ ಇಲ್ಲ, ರೂಪನೂ ಇಲ್ಲ. ಹೌದು. ಸಮುದ್ರ ಸೇರಿದ ಸಮುದ್ರನೇ ಆಗಿಬಿಡ್ತಾವ. ಅವಾಗ ಹ್ಮ್ ನಾ ಗಂಗಾದಿನಿ, ನಾ ತುಂಗಾದಿನಿ, ನಾ ಕೃಷ್ಣಾದಿನಿ, ಅಲ್ಲಿ ಹ್ಮ್ ಏನಾರ ಅದಾವನ್ರಿ ಅಲ್ಲಿ? ಇಲ್ಲ ಇಲ್ಲ. ಅಲ್ಲಿ ಯಾವ ನಾಮರೂಪಗಳಿಲ್ಲ, ಸಮುದ್ರ ಸ್ವರೂಪ ಆಗಿಬಿಡ್ತಾವಂತ. ಹಂಗ ಹ್ಮ್ ತಥಾ ವಿದ್ವಾನ್, ಹಾಗೆ ಆಗಿರ್ತಕ್ಕಂಥವನು ಹ್ಮ್ ಅಲ್ಲಿ ನಾಮರೂಪಾದ್ ವಿಮುಕ್ತ. ಹ್ಮ್ ಅವನಿಗೆ ಯಾವ ನಾಮವೂ ಇಲ್ಲ, ಅವನಿಗೆ ಯಾವ ರೂಪವೂ ಇಲ್ಲ. ಹೌದು. ತತ್ವಜ್ಞಾನಿಗೆ ಅಲ್ಲಿ ನಾಮರೂಪ ಹೇಳಕ್ ಬರ್ತದನ್ರಿ? ಅವನಿಗೆ ಇಲ್ಲ ಇಲ್ಲ. ಅವನಿಗೇನು ಇಲ್ಲ. ಪರಾತ್ಪರವಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪುರುಷಮುಪೈತಿ ದಿವ್ಯಂ. ಹ್ಮ್ ಆ ದಿವ್ಯವಾಗಿರ್ತಕ್ಕಂಥ ದಿವ್ಯ ಪುರುಷ ಅಂದ್ರೆ ಯಾರಿಲ್ಲಿ? ಪರಮಾತ್ಮ ಅಂತ. ಹೌದಾ. ಅಂತ ಪರಬ್ರಹ್ಮ ಸ್ವರೂಪವನ್ನೇ ಅವನು ಸೇರ್ತಾ ಇದ್ದಾನೆ. ಉಪೈತಿ ಅಂದ್ರೆ ಹ್ಮ್ ಅದನ್ನು ಪಡಿತಾ ಇದ್ದಾನೆ ಅಂತ. ಹ್ಮ್ ಹಿಂಗ ಶ್ರುತಿಯನ್ನು ಮುಂಡಕೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದ. ಹ್ಮ್ ಬ್ರಹ್ಮಣಶ್ಚ ಮುಕ್ತೋಪಸೃಪ್ಯತ್ವಂ ಪ್ರಸಿದ್ಧಂ ಶಾಸ್ತ್ರೇ ಯಥಾ ಸರ್ವೇ ಪ್ರಮುಚ್ಯಂತೆ ಕಾಮಯಸ್ಯ ವೃಶ್ರಿತಾಃ ಅತ ಮರ್ತ್ಯೋಮೃತೋ ಭವತಿ ಅತ್ರ ಬ್ರಹ್ಮ ಸಮಸ್ನುತೆ. ಹ್ಮ್ ನೋಡ್ರಿ, ಇದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತದೆ, ಕಠೋಪನಿಷತ್ತಿನಲ್ಲಿ ಕೂಡ ಇದೇ ಮಂತ್ರ ಬರ್ತದೆ. ಅಲ್ಲಿ ಹ್ಮ್ ಯದಾ ಸರ್ವೇ ಪ್ರಮುಚ್ಯಂತೆ ಹ್ಮ್ ಕಾಮಯಸ್ಯ ಹೃದಯಸ್ಥಿತಾಃ. ಹ್ಮ್ ಅಂದ್ರೆ ಕಾಮಾದಿಗಳು ಹೃದಯವನ್ನ ಆಶ್ರಯ ಮಾಡ್ಕೊಂಡಾವ. ಹೌದಾ. ಕಾಮ, ಕ್ರೋಧ, ಲೋಭ, ಮೋಹಗಳು ಎಲ್ಲಿದಾವ? ನಮ್ಮ ಹೃದಯ ಅಂದ್ರೆ ನಮ್ಮ ಮನಸ್ಸಂತ. ಹೌದಾ. ಇವು ನಮ್ಮ ಮನಸ್ಸನ್ನ ಆಶ್ರಯ ಮಾಡ್ಕೊಂಡಾವು. ಹ್ಮ್ ಇವೆಲ್ಲವೂ ಸಂಪೂರ್ಣವಾಗಿ ಯಾವಾಗ ದೂರ ಆಗ್ತಾವು? ಹ್ಮ್ ಯದಾ ಅಂದ್ರೆ ಯಾವಾಗ ಸರ್ವೇ ಪ್ರಮುಚ್ಯಂತೆ. ಹ್ಮ್ ಸರ್ವೇ ಅಂತಂದ್ರೆ ಈ ಕಾಮ, ಕ್ರೋಧ ಎಲ್ಲ ಸರ್ವವು ಅಂತ. ಹ್ಮ್ ನಮ್ಮ ಮನಸ್ಸಿನಿಂದ ಯಾವಾಗ ಪ್ರಮುಚ್ಯಂತ್ರೆ, ಪ್ರಕರ್ಷೇಣ ಮುಚ್ಚತೆ ಪ್ರಮುಚ್ಯತೆ ಅಂತ ಹ್ಮ್ ಚೆನ್ನಾಗಿ ಅಂದ್ರೆ ವಾಸನಾ ಸಹಿತವಾಗಿ ಹೋಗ್ಬೇಕಂತಾರ. ಹೌದು. ಕಾಮ, ಕ್ರೋಧ, ಲೋಭ, ಮೋಹಾದಿಗಳು ಏನದಾವು, ಹ್ಮ್ ಇವು ಸಂಪೂರ್ಣವಾಗಿ ಚೆನ್ನಾಗಿ ಯಾವಾಗ ನಮ್ಮ ಮನಸ್ಸಿನಿಂದ ಹ್ಮ್ ಇವು ದೂರಾಗಿ ಹೋಗ್ತಾ ಇದ್ದಾವೆಯೋ, ನಾಶವಾಗಿ ಹೋಗ್ತಾ ಇದ್ದಾವೆಯೋ, ಹ್ಮ್ ಅವಾಗ ಏನಾಗ್ತೈತಿ? ಅಥಮರ್ತ್ಯ ಅಮೃತೋ ಭವತಿ. ಹ್ಮ್ ಮರ್ತ್ಯ ಅಂದ್ರೆ ಜೀವ ಅಂತ. ಹ್ಮ್ ಅವಾಗ ಜೀವ ಅಮೃತನಾಗಿ ಬಿಡ್ತಾನಂತ, ಸರಿ ಸರಿ. ಅಮರನಾಗಿ ಬಿಡ್ತಾನಂತ ಅವನು. ಹ್ಮ್ ಅತ್ರ ಬ್ರಹ್ಮ ಸಮಸ್ನುತೆ ಹ್ಮ್ ಅಂದ್ರೆ ಇಲ್ಲೇ ಜೀವಿಸಿಕೊಂಡಿರುವಾಗಲೇ ಅವನು ಬ್ರಹ್ಮವನ್ನು ಹೊಂದಿ ಬಿಡ್ತಾನಂತ. ಹ್ಮ್ ಜೀವಂತಿರುವಾಗಲೇ ಹ್ಮ್ ಅವನು ಬ್ರಹ್ಮ ಪ್ರಾಪ್ತಿ ಮಾಡ್ಕೊಂಡ್ ಬಿಡ್ತಾನ, ಪರಬ್ರಹ್ಮ ಸ್ವರೂಪನೇ ಆಗಿಬಿಡ್ತಾ ಇದ್ದಾನಂತ. ಹೌದು. ಹಿಂಗ ಯಾವ ಬೃಹದಾರಣ್ಯಕದಲ್ಲಿ ಹೇಳಿದಾರ ಮತ್ತು ಕಠೋಪನಿಷತ್ತಿನಲ್ಲಿ ಹೇಳ್ಕೊಂಡ್ ಬಂದಿದಾರ. ಹ್ಮ್ ಇತ್ತೇವ ಮಾಧವ್. ನೋಡಿ, ಇವೆಲ್ಲ ಅನೇಕ ಶ್ರುತಿಗಳು ಹ್ಮ್ ಅಲ್ಲಿ ಮುಕ್ತರು ಹೊಂದತಕ್ಕಂತ ಮುಕ್ತೋಪಸೃಪ್ಯತಾ ವ್ಯಪದೇಶಾತ್. ಹೌದಾ. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಮೇಲೆ ಸೂತ್ರ ಬಂದದಲ್ರಿ. ಹೌದು. ಆ ಮುಕ್ತರು ಹೊಂದತಕ್ಕಂತದ್ದನ್ನ ಉಪದೇಶ ಮಾಡಿರುವುದರಿಂದ ಹ್ಮ್ ಇಲ್ಲಿ ಪರಮೇಶ್ವರನೇ ಇಲ್ಲಿ ದಿವ್ಯಾಧ್ಯಾಯತನಂ, ದ್ಯುಲೋಕ ಭೂಲೋಕಾದಿಗಳಿಗೆ ಹ್ಮ್ ಆಶ್ರಯನಾಗಿದ್ದಾನೆ ಅನ್ನುವಂತಹದ್ದು. ಹ್ಮ್ ಹಿಂಗ ನಮಗ ಉಪಸೃಪ್ಯತ್ವ ಅನ್ನುವಂತಹದ್ದು ಹೇಳಿರುವುದರಿಂದಲೂ ಕೂಡ ಹ್ಮ್ ಅದೇ ಅರ್ಥ ಆಕತಿ ಅಂತ ಹೇಳಿದ್ರಿ. ಇಲ್ಲಿ ಹ್ಮ್ ಪ್ರಧಾನಾದೀನಾಂ ತು ನ ಕ್ವಚಿತ್ ಮುಕ್ತೋಪಸೃಪ್ಯತ್ವಮಸ್ತಿ ಪ್ರಸಿದ್ಧಂ. ಹ್ಮ್ ಇಲ್ಲಿ ಪ್ರಧಾನಾದಿಗಳು, ಇಲ್ಲಿ ಸಾಂಖ್ಯರು ಹೇಳ್ತಕ್ಕಂತ ಈ ಪ್ರಧಾನ ಅನ್ನುವಂತಹದ್ದೇನದಲ್ಲ. ಹ್ಮ್ ಈಗ ಪ್ರಧಾನದ ಜ್ಞಾನವನ್ನ ಮಾಡ್ಕೊಂಡ್ಬಿಟ್ರೆ ಹ್ಮ್ ಎಲ್ಲರೂ ಮುಕ್ತರಾಗ್ತಾರ ಅಂತ ಏನಾದ್ರೂ ಐತೇನು? ಹೌದು. ಇಲ್ಲಿ ಶಾಸ್ತ್ರದಲ್ಲಿ ಬರ್ಕೊಂಬಂದಾರನ್ರಿ ಇವಾಗ? ಹ್ಮ್ ಇಲ್ಲ. ಇಲ್ಲ. ಪ್ರಧಾನಾದಿಗಳು ಅದು ಮುಕ್ತೋಪಸೃಪ್ಯ ಅನ್ನುವಂತಹದ್ದನ್ನ ಹ್ಮ್ ಇಲ್ಲಿ ಶಾಸ್ತ್ರಗಳು ಹೇಳೋದಿಲ್ಲ ಅಂತ. ಹ್ಮ್ ಯಾವ ಶಾಸ್ತ್ರದಲ್ಲಿ ಹೇಳಿಲ್ಲ ಅಂತದು. ಹ್ಮ್ ಮುಕ್ತರಾಗಿರ್ತಕ್ಕಂಥವ್ರು ಪ್ರಧಾನವನ್ನ ಪಡಿತಾ ಇದ್ದಾರೆ, ಹ್ಮ್ ಪ್ರಧಾನವೇ ಪಡಿತಕ್ಕಂತಹದ್ದು ಅಂತ ಹೇಳಿ ಹ್ಮ್ ಅದ ಮುಕ್ತಿಯ ಸ್ಥಾನ ಅಂತ ಯಾರು ಹೇಳ್ತಾರನ್ರಿ? ಪ್ರಧಾನ ಅನ್ನುವಂತಹದ್ದು ಇಲ್ಲ. ಹ್ಮ್ ಅದು ಅಚೇತನ ಜಡವಾಗಿರ್ತಕ್ಕಂತಹದ್ದು. ಹೌದು. ಹಂಗೆಲ್ಲಿಯೂ ಕಂಡು ಬಂದಿಲ್ಲ ಅಂತ. ಹ್ಮ್ ಯಾಕಂದ್ರೆ ಇಲ್ಲಿ ಸಾಂಖ್ಯ ಏನ್ ಹೇಳ್ತಾನ? ಪ್ರಧಾನವೇ ಇಲ್ಲಿ ದ್ಯುಲೋಕ ಭೂಲೋಕ ಅದೇ ಆಶ್ರಯ ಹೇಳ್ರಿ ಅಂತ ಹೇಳ್ತಾ ಇದ್ದ. ನಾವು ಹೌದು. ಸಾಂಖ್ಯನ ಅಭಿಪ್ರಾಯ ಏನು? ಜಡವಾಗಿರ್ತಕ್ಕಂಥ ಅದು ಅನುಮಾನ
ಅದು ಅನುಮಾನ ಮತ್ತದು ಪ್ರಧಾನವು ಕೂಡ ಅನುಮಾನ. ಅದೇ ಪ್ರತ್ಯಕ್ಷ ಇಲ್ಲಲ್ರಿ ಅದು ಪ್ರಧಾನ ಅನ್ನುವಂತ ಅದು ಅನುಮಾನ ಮೂಲಕವಾಗಿ ನಾವು ಅರಿತಾ ಇದ್ದೀವಿ. ಅಂಥ ಪ್ರಧಾನವೂ ಕೂಡ ಇಲ್ಲಿ ಆ ಮುಕ್ತೋಪಸೃಪ್ಯತ್ವ ಅನ್ನುವಂತಹದ್ದು ಅದು ಲೋಕದಲ್ಲಿ ಎಲ್ಲಿಯೂ ಕೂಡ ಪ್ರಸಿದ್ಧವಾಗಿಲ್ಲ ಅಂತ. ಮುಕ್ತರು ಹೊಂದತಕ್ಕಂತಹದ್ದು ಅಂತ ಎಲ್ಲರ ಐತೇನು? ಪ್ರಧಾನವನ್ನ ಮುಕ್ತರಾಗಿರ್ತಕ್ಕಂಥವ್ರು ಪಡಿತಾ ಇದ್ದಾರೆ ಹೊಂದ್ತಾ ಇದ್ದಾರೆ ಅಂತೇಳಿ ಲೋಕದಲ್ಲಿ ಎಲ್ಲಿಯೂ ಕೂಡ ಪ್ರಸಿದ್ಧಿ ಅನ್ನುವಂತಹದ್ದಿಲ್ಲ. ಅಪಿಚ ತಮೇವೈಕಂ ಜಾನತ ಆತ್ಮಾನಮನ್ಯ ವಾಚೋ ವಿಮುಂಚತ ಅಮೃತಸ್ಯೈಷ ಸೇತು ಇತಿ ವಾಗ್ವಿಮೋಕ ಪೂರ್ವಕಂ ವಿಜ್ಞೇಯತ್ವಂ ಇಹ ದಿವ್ಯಾಧ್ಯಾಯತನಸ್ಯ ಉಚ್ಯತೆ. ಅಷ್ಟೇ ಅಲ್ಲ, ಮತ್ತು ಏನ್ ಹೇಳಿದ್ರು ಅಂತಂದ್ರೆ ಅಪಿಚ ತಮೇವೈಕಂ ಜಾನತ ಆತ್ಮಾನಂ. ತಮೇವೈಕಂ ಅಂದ್ರೆ ಆ ಆತ್ಮನೊಬ್ಬನನ್ನೇ ನಾವು ಅರಿಬೇಕು ಅಂತ. ಶ್ರುತಿ ಏನ್ ಹೇಳ್ತು? ತಮೇವ, ಆ ಒಬ್ಬನನ್ನೇ ಅಂತ. ಏಕಂ ಆತ್ಮಾನಂ ಜಾನತ ಅಂತ ಒಬ್ಬ ಆತ್ಮನನ್ನೇ ನೀವು ಅರ್ಥಕೊಳ್ರಿ, ತಿಳ್ಕೊಳ್ರಿ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಅನ್ಯಾವಾಚೋ ವಿಮುಂಚತ ಅಂದ್ರೆ ಬೇರೆ ಮಾತುಗಳನ್ನ ಬಿಟ್ಟು ಬಿಡ್ರಿ ಅಂತ. ಪ್ರಾಪಂಚಿಕವಾಗಿರತಕ್ಕಂತ ಬೇರೆ ಬೇರೆ ಮಾತುಗಳದಾವಲ್ಲ ಅವುಗಳನ್ನ ಬಿಟ್ಟು ಬಿಡ್ರಿ. ಯಾಕಂದ್ರೆ ಅಮೃತಸ್ಯ ಏಷ ಸೇತು, ನಾವು ಅಮೃತ ಅಂದ್ರೆ ನಾವು ಮುಕ್ತರಾಗಬೇಕಾದ್ರೆ ಇದು ಸೇತುವೆ ಅಂತ. ಇದು ಸೇತುವೆ ಇದ್ದ ಹಾಗೆ ಅಂತ ಹೇಳಿ ಹಿಂಗ್ ವಾಗ್ ವಿಮೋಕ ಪೂರ್ವಕಂ ಅಂದ್ರೆ ಅದು ವಾಕ್ಯನಿಂದ ನಾವು ಅರಿಲಿಕ್ಕೆ ಆಗ್ತಕ್ಕಂತದ್ದಲ್ಲ ಅದು. ಯಾಕಂದ್ರೆ ಅನ್ಯಾವಾಚ ವಿಮುಂಚತ ಅಂತ ಹೇಳಿತಲ್ರಿ, ಬೇರೆ ಮಾತು ಬಿಟ್ಟು ಬಿಡ್ರಿ ಅಂತಂದ್ರೆ ಏನು? ಅಲ್ಲಿ ವಾಕ್ ಅನ್ನುವಂತಹದ್ದನ್ನ ಅದನ್ನ ತಿರಸ್ಕಾರ ಮಾಡಿ ಆ ವಾಕ್ಯನಿಂದ ನಾವು ತಿಳಿಲಿಕ್ಕೆ ಆಗಂಗಿಲ್ಲ ಅಂತ ಅದನ್ನ. ವಿಜ್ಞೇಯತ್ವಂ ಇಹ ದಿವ್ಯಾತನಸ್ಯ ಉಚ್ಯತೆ, ದ್ಯುಲೋಕ ಭೂಲೋಕಾದಿಗಳಿಗೆ ಆಶ್ರಯವಾಗಿರತಕ್ಕಂತಹದ್ದು ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗ ಆ ಆತ್ಮನನ್ನೇ ಕುರಿತು ಹೇಳೈತಿ ಅಂತ. ತಚ್ಚ ಶ್ರುತ್ಯಂತರೇ ಬ್ರಹ್ಮಣೋ ದೃಷ್ಟಂ, ಬೇರೆ ಶ್ರುತಿಯಲ್ಲಿಯೂ ಕೂಡ ಆ ಬ್ರಹ್ಮ ಅನ್ನುವಂತಹದ್ದೇ ಇಲ್ಲಿ ದಿವ್ಯಾಧ್ಯಾಯತನ ಆಗಿದೆ ಅಂತ. ಅದನ್ನು ಆ ಶ್ರುತಿ ಬೇರೆ ಒಂದು ಶ್ರುತಿ ಅನ್ನುವಂತಹದ್ದು ಹೇಳೈತಿ ಅಂತ. ಯಾವುದು? ಆ ಬ್ರಹ್ಮ ಅನ್ನುವಂತಹದ್ದೇ ಇಲ್ಲಿ ದ್ವಿಲೋಕ ಭೂಲೋಕಗಳಿಗೆ ಆಶ್ರಯವಾಗಿರ್ತಕ್ಕಂತಹದ್ದು ಅನ್ನುವಂತ ಮಾತನ್ನ ಇನ್ನೊಂದು ಶ್ರುತಿಯಲ್ಲಿಯೂ ಕೂಡ ಹೇಳಿದ್ದಾರೆ. ಅದ್ಯಾವುದು ಅಂತಂದ್ರೆ ಹೇಳ್ತಾರ ಅದನ್ನ, ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಬ್ರಾಹ್ಮಣಃ ನಾನುಧ್ಯಾಯಾನ್ ಬಹೂನ್ ಶಬ್ದಾನ್ ವಾಚೋ ವಿಕ್ಲಾಪನಂ ಹಿತತ್. ನೋಡಿ, ಈ ಒಂದು ಸೂತ್ರದಲ್ಲಿ ಆಚಾರ್ಯ ಏನ್ ಹೇಳಿದ್ರು ಅಂತಂದ್ರೆ ಇಲ್ಲಿ ಆತ್ಮನನ್ನ ಧೀರನಾಗಿರ್ತಕ್ಕಂತ ಪುರುಷ, ಇಲ್ಲಿ ಬ್ರಾಹ್ಮಣನಾಗಿರ್ತಕ್ಕಂಥವನು ಬ್ರಹ್ಮವನ್ನ ಅರಿಬೇಕು ಅನ್ನುವಂತ ಇಚ್ಛೆ ಉಳ್ಳವನೇ ಬ್ರಾಹ್ಮಣ ಅಂತ ಹೇಳ್ತಾನ. ಬ್ರಹ್ಮವನ್ನು ಯಾವ ತಿಳಿತಾನೋ ಅವನೇ ಬ್ರಾಹ್ಮಣ ಅಂತ. ಅಂಥ ಯಾವ ಧೀರನಾಗಿರ್ತಕ್ಕಂತ ಬ್ರಾಹ್ಮಣ ಏನ್ ಮಾಡ್ತಾನ? ತಮೇವ ಧೀರ, ತಮೇವ ಅಂದ್ರೆ ಆ ಬ್ರಹ್ಮವನ್ನೇ ಅಂತ. ಧೀರ ವಿಜ್ಞಾಯ, ಅದನ್ನ ಅರಿತುಕೊಂಡು ಅಂತ. ಇಲ್ಲಿ ಬ್ರಾಹ್ಮಣನಾಗಿರ್ತಕ್ಕಂಥವನು, ಬ್ರಹ್ಮಜ್ಞಾನಿ ಆಗಿರ್ತಕ್ಕಂಥವನು, ಅವನು ಧೀರ ಅಂತ ಹೇಳಿಸ್ಕೊಳ್ತಾನ. ಅವನು ಆತನನ್ನೇ ಅಂತಂದ್ರೆ ಇಲ್ಲಿ ತಮೇವ ಅಂದ್ರೆ ಆತನನ್ನೇ ಅಂದ್ರೆ ಯಾರು? ಇಲ್ಲಿ ಬ್ರಹ್ಮವನ್ನೇ ಅಂತ. ಆತ್ಮನನ್ನೇ ಅವನು ಅರಿತುಕೊಂಡು ಏನ್ ಮಾಡ್ತಾ ಇದ್ದಾನ? ಪ್ರಜ್ಞಾಂ ಕೂರ್ವೀತ, ಇಲ್ಲಿ ಪ್ರಜ್ಞೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಜ್ಞಾನ ಅಂತಂದ್ರೆ ಇಲ್ಲಿ ಪ್ರಜ್ಞೆ ಅಂತಂದ್ರೆ ಇಲ್ಲಿ ಪ್ರಜ್ಞೆ ಅಂದ್ರೆ ವಿಶೇಷವಾದ ಜ್ಞಾನ ಅಂತ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಆ ಜ್ಞಾನಿಷ್ಠೆ ನಮಗ ಅಳವಡಬೇಕಾಗಿತ್ತು ಅಂತಂದ್ರೆ ನಾವು ಇಲ್ಲಿ ನಿವೃತ್ತಿ ಮಾರ್ಗವನ್ನೇ ಅನುಸರಿಸಬೇಕು. ನಾವು ಸಂಸಾರದಲ್ಲಿ ಪ್ರವೃತ್ತರಾದೀವಿ ಅಂತಂದ್ರೆ ನಮಗದು ತಿಳಿಯುವುದಿಲ್ಲ. ಈ ನಿವೃತ್ತಿ ಧರ್ಮ ಅನ್ನುವಂತಹದ್ದು ಏನದಲ್ರಿ, ಆ ನಿವೃತ್ತಿ ಧರ್ಮವೇ ಇಲ್ಲಿ ಜ್ಞಾನಿಷ್ಠೆಗೆ ನಮಗ ಸಾಧನ ಆಗೈತಿ. ನಮಗ ಜ್ಞಾನಿಷ್ಠೆ ಅಳವಡಬೇಕು ಅಂತಂದ್ರೆ ಆ ನಿವೃತ್ತಿ ಧರ್ಮವನ್ನೇ ನಾವು ಆಚರಿಸಿದ್ದಾದರೆ ನಮಗ ಅದು ಆ ಪ್ರಜ್ಞೆ ಅನ್ನುವಂತಹದ್ದು ನಮಗ ಪ್ರಾಪ್ತವಾಗ್ತೈತಿ ಅಂತ.
ಹಿಂಗ ಶ್ರುತಿ ಅನ್ನುವಂತಾದ್ ಹೇಳ್ಕೊಂಡು ಬಂದದ. ಹೌದು. ಹಾ, ಅದಕ್ಕೆ ಇಲ್ಲಿ ಹೇಳ್ಕೊಂಡು ಬಂದ್ರವ್ರು. ಹ್ಮ್ ಹಾ, ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಬ್ರಾಹ್ಮಣಃ ನಾನುಧ್ಯಾಯಾನ್ ಬಹೂನ್ ಶಬ್ದಾನ್ ವಾಚೋ ವಿಕ್ಲಾಪನಂ ಹಿ ತತ್. ಹ್ಮ್ ಹಾಗೆ ಮತ್ತು ಏನ್ ಶ್ರುತಿ ಏನ್ ಹೇಳ್ತು ಅಂತಂದ್ರೆ, ಹ್ಮ್ ಈ ನ ಅನುಧ್ಯಾಯಾನ್ ಬಹೂನ್ ವಾ ಶಬ್ದಾನ್, ಹ್ಮ್ ಬಹೂನ್ ಶಬ್ದಾನ್ ನ ಅನುಧ್ಯಾಯನ್ ಹ್ಮ್ ಅಂದ್ರೆ ಬಹಳ ಶಬ್ದಗಳನ್ನ ಮಾತಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತೈತೆ ಅದು. ಹೌದೌದು. ಯಾಕೆ ಅದರಿಂದ ನಿಮಗ ವಾಕ್ಯಗೆ ಆಯಾಸವೇ ಆಗ್ತದಂತ. ಹ್ಮ್ ವಿಕ್ಲಾಪನಂ ಹಿ ತತ್, ಹ್ಮ್ ವಿಕ್ಲಾಪನ ಅಂತಂದ್ರೆ ಆಯಾಸ ಉಂಟಾಗ್ತೈತೆ ಅಂತ. ಹ್ಮ್ ಹೆಚ್ಚು ಮಾತಾಡೋದ್ರಿಂದ ಆಯ್ತು. ನಮಗ ಆಯಾಸವನ್ನೇ ಉಂಟು ಮಾಡ್ತೈತೆ ಹೊರತು ಅದರಿಂದ ನಮಗ ಏನು ಒಳ್ಳೇದಾಗೋದಿಲ್ಲ. ಹ್ಮ್ ಆದ್ರಿಂದ ಅಂತ ಬಹಳಷ್ಟು ಮಾತುಗಳನ್ನ ಹ್ಮ್ ನೀವು ಬಿಟ್ಟು ಬಿಡ್ರಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಬಹಳ ಮಾತುಗಳನ್ನ ನೀವು ಅದ್ರ ಬಗ್ಗೆ ಹ್ಮ್ ನ ಅನುಧ್ಯಾಯ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಕ್ ಹೋಗ್ಬೇಡ್ರಿ. ಹ್ಮ್ ಬಹಳಷ್ಟು ಮಾತುಗಳನ್ನ ಮಾತಾಡೋದ್ರ ಬಗ್ಗೆ ನೀವು ಚಿಂತನೆ ಮಾಡಕ್ ಹೋಗ್ಬೇಡ್ರಿ. ಹ್ಮ್ ಯಾಕಂದ್ರೆ ವಾಚೋ ವಿಗ್ಲಾಪನಂ ಹಿ ತತ್, ಹ್ಮ್ ಆ ವಾಕ್ ಅನ್ನುವಂತಹದ್ದು, ಮಾತುಗಳು ಅನ್ನುವಂಥವು ಮನುಷ್ಯನಿಗೆ ಆಯಾಸವನ್ನ ಉಂಟು ಮಾಡುವುದರಿಂದ ಅವುಗಳನ್ನ ಬಿಟ್ಟು ಬಿಡ್ರಿ ಅಂತ ಈ ರೀತಿಯಾಗಿ ಶ್ರುತಿ ಹೇಳ್ತದೆ ಇಲ್ಲಿ. ಇತಿ ತಸ್ಮಾದಪಿ ದುಭ್ಯಾಯತನಂ ಪರಂ ಬ್ರಹ್ಮ. ಆದ್ದರಿಂದ ಇಲ್ಲಿ ದುಭ್ಯದಾಯತನಂ, ದ್ಯುಲೋಕ ಭೂಲೋಕಾದಿಗಳಿಗೆ ಆಶ್ರಯವಾಗಿರ್ತಕ್ಕಂಥದ್ದು ಪರಬ್ರಹ್ಮವೇ ಅಂತ. ಆ ಪರಬ್ರಹ್ಮವೇ ಇಲ್ಲಿ ದ್ಯುಲೋಕ ಭೂಲೋಕಾದಿಗಳಿಗೆ ಎಲ್ಲ ಅಂತರಿಕ್ಷ ಮೊದಲಾಗಿರ್ತಕ್ಕಂಥ ಎಲ್ಲಕ್ಕೂ ಸಮಸ್ತ ಇಡೀ ಪ್ರಪಂಚಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪರಬ್ರಹ್ಮ ಅಂತಾನೆ ಹೇಳಬೇಕೇ ಹೊರತು ನಾವು ಬೇರೆ ಇಲ್ಲಿ ಹೇಳಲಿಕ್ಕೆ ಹೋಗಬಾರ್ದು. ಅಂದ್ರೆ ಪ್ರಧಾನಾದಿಗಳು ಅಲ್ಲ ಅಂತ, ಪ್ರಧಾನ ಅಂತಾಗ್ಲಿ ಶಾರೀರ ಅಂತಾಗ್ಲಿ ಅವು ಅಲ್ಲ ಅಂತ ಹೇಳಿ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಅದಕ್ಕೆ ಶ್ರುತಿ ಪ್ರಮಾಣವನ್ನ ಕೊಟ್ಟು ಹೇಳ್ಕೊಂಡು ಬಂದ್ರಿ. ಇವಾಗ ಅಂದ್ರೆ ಇಲ್ಲಿ ಮುಕ್ತರು ಹೊಂದತಕ್ಕಂತ ಸ್ಥಾನ, ಯಾರು ಮುಕ್ತರದಾರಲ್ಲ ಅವರು ಪಡೆಯುವಂತಹದ್ದು ಯಾವುದು, ಯಾವುದು ದ್ವಿಲೋಕ ಭೂಲೋಕಗಳಿಗೆ ಆಶ್ರಯವಾಗಿ ಐತೋ ಅದನ್ನೇ ಮುಕ್ತರು ಪಡಿತಾ ಇದ್ದಾರೆ ಅಂತ. ಮುಕ್ತರು ಪಡೆಯುವಂತಹದ್ದು ವಸ್ತು ಯಾವುದು ಅಂತಂದ್ರೆ ಪರಬ್ರಹ್ಮ. ಆ ಪರಬ್ರಹ್ಮೇ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯ ಆಗಿದೆ ಅಂತೇಳಿ ಹಿಂಗ ನಮಗ ಶ್ರುತಿಗಳು ಹೇಳ್ತಾವಂತೇಳಿ ಆ ವಿಚಾರವನ್ನ ಹೇಳಿದ್ರು. ಇನ್ನ ನಾನು ಮಾನ ಮತ ಶಬ್ದಾತ್, ಇನ್ನು ಮೂರನೇ ಸೂತ್ರ. ಈಗ ಎರಡನೇ ಸೂತ್ರವನ್ನು ಹೇಳಿದ್ರಲ್ರಿ ಈಗ. ಇನ್ನು ಮೂರನೇ ಸೂತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನ ಅನುಮಾನ ಮತ ಶಬ್ದಾತ್. ಇಲ್ಲಿ ಆ ದಿವ್ಯಾಧ್ಯಾಯತನ ಅನ್ನುವಂತಹದ್ದೇನ ಅದಲ್ಲ, ಅದು ನ ಅನುಮಾನಂ, ಅದು ಅನುಮಾನ ಅಲ್ಲ ಅಂತ. ದ್ಯುಲೋಕ ಭೂಲೋಕಾದಿಗಳಿಗೆ ಆಶ್ರಯವಾಗಿರತಕ್ಕಂಥದ್ದು ಅದು ಅನುಮಾನ ಅಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಥ ಶಬ್ದಾತ್ ಅಂದ್ರೆ ಅದರ ಶಬ್ದ ಅನ್ನುವಂತಹದ್ದು ಇಲ್ಲ ಅಂತ ಅನ್ನೋದ್ರ ಬಗ್ಗೆ ಭಾಷ್ಯದಲ್ಲಿ ಆಚಾರ್ಯರು ಇನ್ನೂ ವಿವರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ಯಥಾ ಬ್ರಹ್ಮಣಃ ಪ್ರತಿಪಾದಕೋ ವೈಶೇಷಿಕೋ ಹೇತು ಉಕ್ತಃ. ಯಥಾ ಅಂದ್ರೆ ಹೇಗೆ ಅಂತ, ಯಾವ ಪ್ರಕಾರವಾಗಿ ಬ್ರಹ್ಮಣಃ ಪ್ರತಿಪಾದಕಃ, ಬ್ರಹ್ಮವನ್ನ ಪ್ರತಿಪಾದನೆ ಮಾಡತಕ್ಕಂತ ವೈಶೇಷಿಕೋ ಹೇತುರುಕ್ತಃ. ವೈಶೇಷಿಕ ಅಂದ್ರೆ ವಿಶೇಷವಾಗಿರತಕ್ಕಂತ, ಹೇತು ಅಂದ್ರೆ ಕಾರಣ ಅಂತ. ಆ ಬ್ರಹ್ಮವನ್ನ ತಿಳಿಸಿಕೊಡ್ತಕ್ಕಂತ ವಿಶೇಷವಾದ ಕಾರಣ ಅನ್ನುವಂತಹದ್ದನ್ನ ಹಿಂದೆ ಹೇಳ್ಕೊಂಡು ಬಂದಿದ್ದಾರೆ. ಉಕ್ತಃ ಅಂದ್ರೆ ಹಿಂದೆ ಹೇಳಿದ್ದಾರೆ ಅಂತ. ಬ್ರಹ್ಮವನ್ನ ಪ್ರತಿಪಾದನ ಮಾಡ್ತಕ್ಕಂತ ವಿಶೇಷತೆ ಏನು, ಆ ವಿಶೇಷವಾಗಿರ್ತಕ್ಕಂತ ಕಾರಣಗಳನ್ನ ಹಿಂದ್ ಪ್ರತಿಪಾದನ ಮಾಡಿಕೊಂಡು ಬಂದು ನೈವಂ ಅರ್ಥಾಂತರಸ್ಯ ವೈಶೇಷಿಕೋ ಹೇತು ಪ್ರತಿಪಾದಕೋ ಅಸ್ತಿ ಇತ್ಯಾಹ. ಮತ್ತು ಏನ್ ಹೇಳಿದ್ರು ಅಂತಂದ್ರೆ ಅರ್ಥಾಂತರಸ್ಯ, ಅರ್ಥಾಂತರ ಮತ್ತೊಂದು ಬೇರೊಂದು ಪದಾರ್ಥ ಅಂತ. ವೈಶೇಷಿಕೋ ಹೇತು ಪ್ರತಿಪಾದಕೋ ಅಸ್ತಿ ಅಂದ್ರೆ ವಿಶೇಷವಾಗಿರ್ತಕ್ಕಂತ ಯಾವುದೇ ಒಂದು ಕಾರಣ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಬೇರೊಂದು ಒಂದು ವಸ್ತುವಿನ
ಒಂದು ವಿಶೇಷವಾಗಿರ್ತಕ್ಕಂಥ ಕಾರಣವನ್ನ ಪ್ರತಿಪಾದನೆ ಮಾಡುವಂತಹದ್ದಿಲ್ಲ ಅಂತ. ನೈವಮಸ್ತಿ, ಆ ನೈವಂ ಅನ್ನುವಂಥದ್ದು ಇಲ್ಲಿ ತಗೊಳ್ಬೇಕು ಅದನ್ನ. ಅರ್ಥಾಂತರಸ್ಯ ವೈಶೇಷಿಕೋ ಹೇತು ಪ್ರತಿಪಾದಕ ನೈವ ಅಸ್ತಿ ಅಂತ. ಬೇರೊಂದು ಪದಾರ್ಥದ ಒಂದು ವಿಶೇಷವಾಗಿರತಕ್ಕಂತ ಕಾರಣವನ್ನ ಪ್ರತಿಪಾದನೆ ಮಾಡ್ಬೇಕನ್ನುವಂತಹದ್ದು ಇಲ್ಲ ಅಂತ, ನೈವ ಅಸ್ತಿ ಅಂತ. ಅಲ್ಲಿ ಬೇರೆ ಒಂದು ಪದಾರ್ಥವನ್ನು ತಿಳಿಸುವಂತ ಇಲ್ಲಿ ವಿಶೇಷ ಕಾರಣ ಅನ್ನುವಂತಹದ್ದು ಏನಾದ್ರೂ ಐತಿ ಏನು ಅಂತಂದ್ರೆ ಇಲ್ಲ ಅಂತ ಹೇಳಿದ್ರು. ಹೇಗೆ ಅಂತಂದ್ರೆ ಹೇಳ್ತಾರದು, ನ ಅನುಮಾನಿಕಂ ಸಾಂಖ್ಯ ಸ್ಮೃತಿ ಪರಿಕಲ್ಪಿತಂ ಪ್ರಧಾನಂ ಯ ದಿವ್ಯಾಯತನತ್ವೇನ ಪ್ರತಿಪತ್ತವ್ಯಂ. ಅನುಮಾನಿಕಂ ಸಾಂಖ್ಯ ಸ್ಮೃತಿ ಪರಿಕಲ್ಪಿತಂ. ಇಲ್ಲಿ ಸಾಂಖ್ಯರು ಕಲ್ಪಿಸಲ್ಪಟ್ಟಂತ ಅನುಮಾನ, ಸಾಂಖ್ಯರು ಅನುಮಾನ ಮೂಲಕವಾಗಿ ಪ್ರಧಾನವನ್ನ ಅವರು ಕಲ್ಪಿಸಿದ್ದಾರೆ. ಸಾಂಖ್ಯರಾಗಿರ್ತಕ್ಕಂಥವ್ರು ಈ ಪ್ರಧಾನ ಅಂತ ಏನು ಹೇಳ್ತಾರಲ್ಲ ಅದು ಅನುಮಾನಿಕವಾಗಿರ್ತಕ್ಕಂಥದ್ದು ಅಂತದು. ಯಾಕಂದ್ರೆ ಅದು ನಾವು ಅನುಮಾನದಿಂದಲೇ ಪ್ರಧಾನವನ್ನು ತಿಳಿತೇವಲ್ರಿ. ಅನುಮಾನ ಮೂಲಕವಾಗಿ ಅದು ಅನುಮಾನದಿಂದ ಅವರು ಸಾಧಿಸ್ತಾ ಇದ್ದಾರಂತ. ಅದು ಸಾಂಖ್ಯರ ಸ್ಮೃತಿಯೊಳಗ ಅಲ್ಲಿ ಕಲ್ಪಿಸಲ್ಪಟ್ಟಿರ್ತಕ್ಕಂಥ ಪ್ರಧಾನ ಅನ್ನುವಂತಹದ್ದು ದಿವ್ಯಾದ್ಯಯತನತ್ವೇನ ಪ್ರತಿಪತ್ತವ್ಯಂ. ಅದು ದ್ಯುಲೋಕ ಭೂಲೋಕಾದಿಗಳಿಗೆ ಆಶ್ರಯವಾಗಿದೆ ಅಂತ ಹೇಳಿ ನಾವಿಲ್ಲಿ ನ ಪ್ರತಿಪತ್ತವ್ಯಂ, ನಾವು ತಿಳಿಬಾರದು ಅಂತ ಅದನ್ನ. ಅದು ಯಾಕಂದ್ರೆ ಇಲ್ಲಿ ಪ್ರಧಾನ ಅನ್ನುವಂತಹದ್ದು ಜಡ, ಅದು ಅನುಮಾನ ಕಲ್ಪಿತವಾಗಿರ್ತಕ್ಕಂಥದ್ದು, ಅನುಮಾನದಿಂದ ಕಲ್ಪಿಸಲ್ಪಟ್ಟಿರ್ತಕ್ಕಂಥ ಪ್ರಧಾನವು ಕೂಡ ಇಲ್ಲಿ ಏನದ ಅಂತಂದ್ರೆ ಇಲ್ಲಿ ದಿವ್ಯಾಧ್ಯಾಯತನ ಅಂದ್ರೆ ದುಲೋಕ ಭೂಲೋಕಾದಿಗಳಿಗೆ ಅದು ಆಶ್ರಯ ಆಗಲಾರದು. ಅಕಸ್ಮಾತ್ ಯಾಕೆ ಅದ್ಯಾಕೆ ಆಶ್ರಯ ಆಗುವುದಿಲ್ಲ ಅಂತಂದ್ರೆ ಅಥಶಬ್ದಾತ್, ಶ್ರುತಿ ಇಲ್ಲಿ ಸೂತ್ರ ಏನ್ ಹೇಳ್ತದಂದ್ರೆ ಅಥಶಬ್ದಾತ್, ಅದಕ್ಕೆ ವಿವರಣೆ ಕೊಡ್ತಾರ. ತಸ್ಯ ಅಚೇತನಸ್ಯ ಪ್ರಧಾನಸ್ಯ ಪ್ರತಿಪಾದಕ ಶಬ್ದ ತಚ್ಛಬ್ದಃ. ಇಲ್ಲಿ ಅಚೇತನವಾಗಿರ್ತಕ್ಕಂಥ ಪ್ರಧಾನವನ್ನ ಪ್ರತಿಪಾದನ ಮಾಡುವಂತ ಶಬ್ದಗಳು ಅದು ಅದಾವು ಅಂತಂದ್ರೆ ಅದು ತಚ್ಛಬ್ದ ಅಂತ ಕೇಳಿಸ್ಕೊಳ್ತದೆ. ಪ್ರಧಾನವನ್ನ ಅಚೇತನಸ್ಯ ಅಂದ್ರೆ ಏನು, ಜಡವಾಗಿರ್ತಕ್ಕಂಥ ಅಂತ. ಜಡವಾಗಿರ್ತಕ್ಕಂಥ ಯಾವ ಪ್ರಧಾನಸ್ಯ, ಜಡವಾದ ಯಾವ ಪ್ರಧಾನ ಅನ್ನುವಂತಹದ್ದಲ್ಲ, ಪ್ರತಿಪಾದಕ ಶಬ್ದ, ಅದನ್ನ ಪ್ರತಿಪಾದನೆ ಮಾಡತಕ್ಕಂತ ಶಬ್ದ ಅನ್ನುವಂತಹದ್ದು ಏನ್ ಅನಿಸ್ಕೊಳ್ತದದು ತಚ್ಛಬ್ದ ಅಂತ ಹೇಳಿಸ್ಕೊಳ್ತದ. ತಚ್ಛಬ್ದ ಅಂತ ಕರೀತಾರ ಅದಕ್ಕ. ತತ್ ಅಂದ್ರೆ ಆ ಪ್ರಧಾನ ಅಂತ, ಅದನ್ನ ಪ್ರತಿಪಾದನಾ ಮಾಡ್ತಕ್ಕಂತ ಶಬ್ದಕ್ಕೆ ತಚ್ಛಬ್ದ ಅಂತ ಕರೆದ್ರು. ನ ತಚ್ಛಬ್ದ ಅತಚ್ಛಬ್ದ. ಮತ್ತ ಅಂತ ಶಬ್ದಗಳು ಅಚೇತನವಾದ ಪ್ರಧಾನವನ್ನ ಪ್ರತಿಪಾದನಾ ಮಾಡ್ತಕ್ಕಂತ ಶಬ್ದಗಳು ಇಲ್ಲದೆ ಇದ್ರೆ ಅದಕ್ಕೆ ಆ ಶಬ್ದಗಳು ಇಲ್ಲ ಅಂತಂದ್ರೆ ಅದು ಅತಚ್ಛಬ್ದ ಆಗ್ತೈತಿ. ಅಂದ್ರೆ ನ ತಚ್ಛಬ್ದ ಅತಚ್ಛಬ್ದ ಅಂತ. ಅಂತ ಶಬ್ದಗಳು ಇಲ್ಲದೆ ಇರುವುದರಿಂದ ಅದು ಅತಚ್ಛಬ್ದ ಅಂತ ಹೇಳಿಸ್ಕೊಳ್ತದ ಅಂತ ಅದಕ್ಕೆ ವಿವರಣೆ ಕೊಡ್ತಾರವ್ರು. ನಹಿ ಅತ್ರ ಅಚೇತನಸ್ಯ ಪ್ರಧಾನಸ್ಯ ಪ್ರತಿಪಾದಕಃ ಕಶ್ಚಿತ್ ಶಬ್ದಃ ಅಸ್ತಿ. ಅತ್ರ ಅಂದ್ರೆ ಇಲ್ಲಿ ಅಚೇತನಸ್ಯ ಪ್ರಧಾನಸ್ಯ, ಜಡವಾಗಿರತಕ್ಕಂತ ಪ್ರಧಾನವನ್ನ ಪ್ರತಿಪಾದಕಃ ಪ್ರತಿಪಾದನೆ ಮಾಡುವಂತ, ಜಡವಾದ ಪ್ರಧಾನವನ್ನ ಪ್ರತಿಪಾದನೆ ಮಾಡುವಂತ ಕಶ್ಚಿತ್ ಶಬ್ದ, ಯಾವುದೇ ಒಂದು ಶಬ್ದ ಅನ್ನುವಂತಹದ್ದು ನ ಅಸ್ತಿ ಅಂತ, ಅಂದ್ರೆ ಇಲ್ಲ ಅಂತ. ಪ್ರಧಾನವನ್ನ ಪ್ರತಿಪಾದನೆ ಮಾಡುವಂತ ಯಾವುದಾದ್ರೂ ಶಬ್ದ ಅಂದ್ರೆ ಶ್ರುತಿ ಅಂತ. ಇಲ್ಲಿ ಯಾವುದಾದ್ರೂ ಶ್ರುತಿ ಅನ್ನುವಂತಹದ್ದು ಪ್ರಧಾನವನ್ನ ಕುರಿತು ಅದು ಉಪದೇಶ ಮಾಡ್ಲಿಕ್ಕೆ ಹೊರಟದೇನು ಅಂತ ಶಬ್ದಗಳು ವಾಕ್ಯಗಳು ಎಲ್ಲಿ ಅದಾವೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಏನ ಅಚೇತನಂ ಪ್ರಧಾನಂ ಕಾರಣತ್ವೇನ ಆಯತನತ್ವೇನ ವಾ ಅವಗಮ್ಯೇತ. ಈಗ ಒಂದು ವೇಳೆ ಅಚೇತನವಾಗಿರ್ತಕ್ಕಂಥ ಪ್ರಧಾನವೇ ಇಲ್ಲಿ ದ್ಯುಲೋಕ ಭೂಲೋಕಾದಿಗಳಿಗೆ ಆಶ್ರಯ ಆಗಿದೆ ಅಂತ ಹೇಳಿ, ಅಂದ್ರೆ ಇಲ್ಲಿ ಪ್ರಧಾನವೇ ಕಾರಣ ಅಂತ, ದ್ಯುಲೋಕ ಭೂಲೋಕಾದಿಗಳಿಗೆ
ಅದೇ ಕಾರಣ ಆಗೈತಿ, ಅದೇ ಆಶ್ರಯ ಆಗೈತಿ ಅಂತ ಹೇಳಿ ಹ್ಮ್ ಎಲ್ಲಾದ್ರೂ ಶ್ರುತಿಯೊಳಗ ಬೋಧನೆ ಮಾಡಿದ್ರ ಹ್ಮ್ ಅವಾಗ ಒಪ್ಪಬಹುದಾಗಿತ್ತು ನಾವು. ಹೌದು. ಏನ ಅಚೇತನಂ ಪ್ರಧಾನಂ ಕಾರಣತ್ವೇನ ಆಯತನತ್ವೇನ ವಾ ಅವಗಮ್ಯೇತ ಹ್ಮ್ ತದ್ವಿಪರೀತಸ್ಯ ಚೇತನಸ್ಯ ಪ್ರತಿಪಾದಕ ಶಬ್ದಃ ಹ್ಮ್ ಅತ್ರ ಅಸ್ತಿ. ಹ್ಮ್ ಆದ್ರೆ ಅಂತದ್ದು ನಮಗೆ ಎಲ್ಲಿ ಕಂಡು ಬರ್ತಾ ಇಲ್ಲ. ನಮಗೆ ಹ್ಮ್ ಅಚೇತನವಾಗಿರ್ತಕ್ಕಂಥ ಪ್ರಧಾನವೇ ಇಲ್ಲಿ ಹ್ಮ್ ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು, ಅದೇ ಇಲ್ಲಿ ಆಶ್ರಯ ಆಗೈತಿ ಅಂತೇಳಿ ಹ್ಮ್ ಆ ರೀತಿಯಾಗಿ ನಮಗೆ ಶ್ರುತಿಯಲ್ಲಿ ಎಲ್ಲಿ ಕಂಡು ಬರದೇ ಇರುವುದರಿಂದ ಹ್ಮ್ ಅದಕ್ಕೆ ವಿಪರೀತವಾಗಿ ಚೇತನಸ್ಯ ಪ್ರತಿಪಾದಕ ಶಬ್ದ ಅತ್ರ ಅಸ್ತಿ ಅಂತ. ಹ್ಮ್ ಇಲ್ಲಿ ಚೇತನವಾಗಿರುವಂತಹದ್ದು ಯಾವುದು? ಯಹ ಸರ್ವಜ್ಞ ಯಹ ಸರ್ವವಿತ್. ಹ್ಮ್ ಶ್ರುತಿ ಏನ್ ಹೇಳ್ತದ? ಯಾವನು ಸರ್ವಜ್ಞನಾಗಿದ್ದಾನೋ, ಹ್ಮ್ ಸರ್ವವನ್ನ ಬಲ್ಲವನಾಗಿದ್ದಾನೋ ಹ್ಮ್ ಅವನೇ ಇಲ್ಲಿ ಹ್ಮ್ ಏನಾಗಿದ್ದಾನೆ? ಈ ಈ ಏನು ದ್ವಿಲೋಕ ಭೂಲೋಕದಾವಲ್ರಿ, ಹೌದು ಎಲ್ಲ ಸಮಸ್ತ ಪ್ರಪಂಚಕ್ಕೆ ಹ್ಮ್ ಅವನೇ ಇಲ್ಲಿ ಕಾರಣ ಆಗಿದ್ದಾನೆ, ಹ್ಮ್ ಅವನೇ ಆಶ್ರಯನಾಗಿದ್ದಾನೆ ಅಂತ ಹೇಳಿ ಹ್ಮ್ ಹಿಂಗ ಚೇತನವಾಗಿರ್ತಕ್ಕಂಥ ವಸ್ತುವೇ ಇಲ್ಲಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದದಿಲ್ಲಿ. ಹೌದು ಹೌದು. ಆದ್ರೆ ಆ ಚೇತನಸ್ಯ ಪ್ರತಿಪಾದಕ ಶಬ್ದ ಅಸ್ತಿ ಅಂತ. ಹ್ಮ್ ಆ ಚೇತನವೇ ಇಲ್ಲಿ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯವಾಗಿದೆ ಅಥವಾ ಅದೇ ಮೂಲ ಕಾರಣವಾಗಿದೆ ಅಂತ ಹೇಳಿ ಹಿಂಗ ಪ್ರತಿಪಾದನೆ ಮಾಡುವಂತ ಶ್ರುತಿ ಶಬ್ದ ಅಂದ್ರೆ ಏನು? ಇಲ್ಲಿ ಶ್ರುತಿ ಅಂತ. ಅಂತ ಶ್ರುತಿಗಳು ನಮಗ ಕಾಣ್ತಾ ಇದ್ದಾವೆ ಅಂತ. ಆದ್ರೆ ಪ್ರಧಾನವೇ ಕಾರಣ, ಅದೇ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯವಾಗಿದೆ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಕ್ಕಂಥ ಯಾವ ಶ್ರುತಿನೂ ನಮಗ್ ಕಂಡಿಲ್ಲ ಅಂತ. ನಾವು ಯಾವ ಶ್ರುತಿ ನಮಗ ಎಲ್ಲಿ ಸಿಗ್ತಾ ಇಲ್ಲ ಅಂತ. ಆದ್ರಿಂದ ಅತ ಏವನ ವಾಯುರಪಿ ಇಹ ದುಭ್ಯಾಧ್ಯಾಯತನತ್ವೇನ ಆಶ್ರಯತೆ. ಆದ್ದರಿಂದ ಇಲ್ಲಿ ವಾಯು ಕೂಡ, ಇಂದ ವಾಯು ಅಂತ ಹೇಳಿದ್ನಲ್ಲ ಪೂರ್ವ ಪಕ್ಷಿ. ಹೌದೌದು. ಆದ್ರಿಂದ ಇಲ್ಲಿ ವಾಯು ಕೂಡ ಏನೈತಿ ಅಂತಂದ್ರೆ ಇಲ್ಲಿ ಅತತ್ ಶಬ್ದ ಅನ್ನುವಂತ ಒಂದು ಕಾರಣದಿಂದ ಇಹ ದಿವ್ಯಾಯತನತ್ವೇನ ಆಶ್ರಯತೆ ನ ಆಶ್ರಯತೆ ಅಂತ. ಈ ದ್ವಿಲೋಕ ಭೂಲೋಕಾದಿಗಳಿಗೆ ಅದು ಆಶ್ರಯವಾಗಿದೆ ಅಂತ ಹೇಳಿ ನಾವು ಇಲ್ಲಿ ಒಪ್ಪಲಿಕ್ಕೆ ಆಗುವುದಿಲ್ಲ ಅಂತ ಅಂಥೇಳಿ ಈಗ ಅದನ್ನು ಕೂಡ ನಿರಾಕರಣೆ ಮಾಡಿದ್ರಿ ಇಲ್ಲಿ. ಅಂದ್ರೆ ಪ್ರಧಾನ ಅನ್ನುವಂತಹದ್ದು ಆಯತನ ಅಂದ್ರೆ ಏನು? ಆಶ್ರಯವಲ್ಲ ಅಂತ. ದ್ವಿಲೋಕ ಭೂಲೋಕಗಳಿಗೆ ಆಶ್ರಯ ಜಡವಾಗಿರ್ತಕ್ಕಂಥ ಪ್ರಧಾನವೂ ಆಗುವುದಿಲ್ಲ ಮತ್ತು ವಾಯು ಕೂಡ ಆಗುವುದಿಲ್ಲ ಅಂತ. ವಾಯು ಅಂತಂದ್ರೆ ಅಲ್ಲಿ ಅಪರಬ್ರಹ್ಮ ಅಂತ ಹೇಳ್ಕೊಂಡು ಬಂದ್ರಲ್ರಿ. ಅಪರಬ್ರಹ್ಮ ಅಥವಾ ಸೂಕ್ಷ್ಮ ಯಾರು ಹಿಂದೆ ಏನ್ ಹೇಳಿದ್ರ ಎಂದದು ಬಂತು ನೋಡ್ರಿ, ಸೂತ್ರಾತ್ಮ ಅಂತ. ಸೂತ್ರಾತ್ಮ ಅಂತನೂ ಕರೀತಾರ, ಅಪರಬ್ರಹ್ಮ ಅಂತ ಕರೀತಾರ, ವಾಯು ಅಂತ ಕರೀತಾರೆ ಇಲ್ಲಿ. ಆದ್ರಿಂದ ಅದು ಕೂಡ ಇಲ್ಲಿ ದ್ವಿಲೋಕ ಭೂಲೋಕಾದಿಗಳಿಗೆ ಆಶ್ರಯ ಅಲ್ಲ ಅಂತ ನಿರಾಕರಣೆ ಮಾಡುವಂತವ್ರಾದ್ರಿ ಒಟ್ಟರಿ. ಇನ್ನ ಮುಂದಿನ ಸೂತ್ರ ಇದಿಷ್ಟು ಮುಗಿತಲ್ರಿ ಈಗ. ಇದು ಮೂರನೇ ಸೂತ್ರ. ನಾನು ಮಾನ ಮತ ಶಬ್ದಾತ್ ಮುಗ್ದಂಗ ಆಯ್ತ್ರಿ ಈಗ. ಇನ್ನ ಈ ಪ್ರಾಣಭೃಚ್ಛ ಅಂತ ಇಲ್ಲಿ 4ನೇ ಸೂತ್ರ ಹೇಳ್ತಾರ ಇಲ್ಲಿ. ಈ 4ನೇ ಸೂತ್ರದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಪ್ರಾಣಭೃತ್ತು ಯದ್ಯಪಿ ಪ್ರಾಣಭೃತಃ ವಿಜ್ಞಾನಾತ್ಮನಃ ಆತ್ಮತ್ವಂ ಚೇತನತ್ವಂ ಚ ಸಂಭವತಿ. ಇಲ್ಲಿ ಪ್ರಾಣಭೃತ್ ಅಂತಂದ್ರೆ ಏನು? ಪ್ರಾಣವನ್ನ ಧರಿಸಿರುವವನು ಅಂತ ಅರ್ಥ ಇಲ್ಲಿ. ಪ್ರಾಣವನ್ನ ಯಾವನು ಧಾರಣ ಮಾಡಿದಾನೋ ಅವನಿಗೆ ವಿಜ್ಞಾನಾತ್ಮನಃ. ವಿಜ್ಞಾನಾತ್ಮ ಅಂದ್ರೆ ಜೀವ, ಶಾರೀರ ಅಂತ. ಶಾರೀರ ವಿಜ್ಞಾನಾತ್ಮ. ಯಾಕೆ ಜೀವನೇ ಅಲ್ಲ, ಪ್ರಾಣವನ್ನು ಧರಿಸಿದ್ದೀವ. ಪ್ರಾಣ ಧಾರಣ ಮಾಡಿರ್ತಕ್ಕಂಥವನು ಯಾರು? ವಿಜ್ಞಾನಾತ್ಮನಃ. ಆ ವಿಜ್ಞಾನಾತ್ಮನಿಗೆ ಆತ್ಮತ್ವಂ ಚೇತನತ್ವಂ ಚ ಸಂಭವತಿ. ಇಲ್ಲಿ ಜೀವನಿಗೆ ಆತ್ಮತ್ವವನ್ನು ನಾವು ಹೇಳಬಹುದು ಮತ್ತು ಅವನು ಚೇತನನೂ ಅದಾನ. ಜೀವಂತೂ ಜಡ ಏನೂ ಅಲ್ಲ. ಅವನಲ್ಲಿ ಚೈತನ್ಯನೂ ಅದ, ಅವನಲ್ಲಿ ಆತ್ಮತ್ವನೂ ಅದ, ಅವನ ಆತ್ಮನೂ ಹೌದು. ಆತ್ಮತ್ವ ಚೇತನತ್ವ ಅನ್ನುವಂತಹದ್ದು ಈ ಪ್ರಾಣವನ್ನು ಧರಿಸಿರ್ತಕ್ಕಂಥ ವಿಜ್ಞಾನಾತ್ಮನಿಗೆ ಉಂಟು.
ಅದು ಸಂಭವಿಸ್ತದೆ. ತಥಾಪಿ ಆದಾಗ್ಯೂ ಕೂಡ ಉಪಾಧಿ ಪರಿಚ್ಛಿನ್ನ ಜ್ಞಾನಸ್ಯ ಸರ್ವಜ್ಞತ್ವಾದ್ಯ ಸಂಭವೇ ಸತಿ ಅಸ್ಮಾದೇವ ಅತಚ್ಛಬ್ದಾತ್ ಪ್ರಾಣಭೃತಪೇನ ದಿವ್ಯಾಯತನತ್ವೇನ ಆಶ್ರಯಿತವ್ಯಃ. ಇನ್ನ ಉಪಾಧಿ ಪರಿಚ್ಛಿನ್ನ ಜ್ಞಾನಸ್ಯ, ಇಲ್ಲಿ ಉಪಾಧಿ ಪರಿಚ್ಛಿನ್ನವಾಗಿರ್ತಕ್ಕಂಥ ಜ್ಞಾನ ಉಳ್ಳವನು ಅಂತ. ಉಪಾಧಿ ಅಂದ್ರೆ ಶರೀರ, ಶರೀರಾದಿಗಳು ಉಪಾಧಿ ಪರಿಚ್ಛಿನ್ನಗಳಾಗಿದ್ದಾವೆ. ಇದರ ಜ್ಞಾನವನ್ನ ಹೊಂದಿದವನು ಯಾರು ಅಂತಂದ್ರೆ ಇಲ್ಲಿ ಜೀವ. ಉಪಾಧಿ ಪರಿಚ್ಛಿನ್ನವಾದ ಜ್ಞಾನ ಉಳ್ಳಂತ ಈ ಜೀವನಿಗೆ ಅಂತ. ಸರ್ವಜ್ಞತ್ವಾದಿ ಅಸಂಭವೇ ಸತಿ, ಇಲ್ಲಿ ಜೀವ ಸರ್ವಜ್ಞತ್ವಾದಿಗಳನ್ನ ಹೊಂದುತ್ತಾನೇನು? ಜೀವನಲ್ಲಿ ಸರ್ವಜ್ಞತ್ವಾದಿಗಳು ಅದಾವೇನು ಅಂತಂದ್ರೆ ಇಲ್ಲ. ಜೀವ ಸರ್ವಜ್ಞ ಅಲ್ಲ, ಈಶ್ವರ ಸರ್ವಜ್ಞದಾನ. ಯಾಕೆ? ಈಶ್ವರ ಶುದ್ಧ ಸತ್ವ ಮಾಯಾ ಉಪಾಧಿ ಉಳ್ಳವನಾಗಿರುವುದರಿಂದ ಅವನಲ್ಲಿ ಸರ್ವಜ್ಞತ್ವಾದಿಗಳು ಅದಾವು. ಆದ್ರೆ ಜೀವನ ಉಪಾಧಿ ಹೇಗಿದೆ? ಇದು ಮಲ್ಯಸತ್ವ ಪ್ರಧಾನವಾಗಿರ್ತಕ್ಕಂಥದ್ದು ಅವಿದ್ಯ. ಅವಿದ್ಯ ಇದು ಮಲ್ಯಸತ್ವ ಪ್ರಧಾನವಾಗಿರುವುದರಿಂದ ಇವನು ಕಿಂಚಿಜ್ಞದಾನ ಇಲ್ಲಿ. ಆದ್ದರಿಂದ ಇಲ್ಲಿ ಸರ್ವಜ್ಞತ್ವೇ ಮೊದಲಾಗಿರ್ತಕ್ಕಂಥಗಳು ಜೀವನಲ್ಲಿ ಹೊಂತಾವೇನು ಅಂತಂದ್ರೆ ಇಲ್ಲ ಅಂತ. ಅದಕ್ಕೆ ಸರ್ವಜ್ಞತ್ವಾದ್ಯ ಸಂಭವೇ ಸತಿ ಅಸ್ಮಾದೇವ ಅತಚ್ಛಬ್ದಾತ್ ಪ್ರಾಣಭೃತಪಿ. ಆದ್ದರಿಂದ ಇಲ್ಲಿ ಅತಚ್ಛಬ್ದದ ಒಂದು ಕಾರಣದಿಂದ ಇಲ್ಲಿ ಪ್ರಾಣಭೃತ್ ಅನ್ನುವಂತಹದ್ದು, ಪ್ರಾಣವನ್ನು ಧರಿಸಿರ್ತಕ್ಕಂಥ ಯಾವ ಜೀವನೂ ಕೂಡ ಇಲ್ಲಿ ದ್ಯುಲೋಕ ಭೂಲೋಕಾದಿಗಳಿಗೆ ಅವನು ಆಶ್ರಯನಾಗಿದ್ದಾನೆ ಅಂತ ಹೇಳಿ ನಾವು ಇದನ್ನ ಹೇಳಲಿಕ್ಕೆ ಆಗುವುದಿಲ್ಲ ಅಂತ. ಅದನ್ನ ನಾವು ಇಟ್ಕೊಳಕ್ ಬರಂಗಿಲ್ಲ ಅಂತಾರೆ ಇಲ್ಲಿ. ಜೀವ ಆದ್ರೂ ಕೂಡ ಹೇಳ್ರಿ ಅಂತ ಅಂದಿದ್ದವ. ಯಾರೇ ಜೀವದನಲ್ಲ ಅವನಾದ್ರೂ ಕೂಡ ದ್ಯುಲೋಕ ಭೂಲೋಕಗಳಿಗೆ ಆಶ್ರಯನಾಗಿದ್ದಾನಂತ ಹೇಳ್ರಿ ಅಂತ ಪೂರ್ವ ಪಕ್ಷ ಆಕ್ಷೇಪ ಮಾಡಿದ್ನಲ್ಲ. ಅದಕ್ಕೆ ಇವ್ರು ಏನ್ ಹೇಳಿದ್ರು ಅಂತಂದ್ರೆ ಇಲ್ಲಿ ಅವನು ಉಪಾಧಿಯಿಂದ ಕೂಡ್ಕೊಂಡಾನ. ಜೀವ ಉಪಾಧಿ ಪರಿಚ್ಛಿನ್ನ ಆಗ್ಯಾನ ಮತ್ತು ಅವನಲ್ಲಿ ಸರ್ವಜ್ಞತ್ವಾದಿಗಳಿಲ್ಲ. ಪರಮಾತ್ಮ ಸರ್ವಜ್ಞದಾನ, ಸರ್ವಶಕ್ತಿ ಉಳ್ಳವನದಾನ. ಆದ್ರೆ ಜೀವನಲ್ಲಿ ಸರ್ವಜ್ಞತ್ವಾದಿಗಳಿಲ್ಲ. ಆದ್ದರಿಂದ ಅವನು ದ್ಯುಲೋಕ ಭೂಲೋಕಗಳಿಗೆ ಅವನ ಆಶ್ರಯ ಅಂತ ನಾವು ಜೀವನನ್ನ ಹೇಳಕ್ ಆಗೋದಿಲ್ಲ, ಒಪ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಚ ಉಪಾಧಿ ಪರಿಚ್ಛಿನ್ನಸ್ಯ ಅವಿಭೋಃ ಪ್ರಾಣಭೃತಃ ದಿವ್ಯಾಯತನತ್ವಮಪಿ ಸಮ್ಯಕ್ ಸಂಭವತಿ. ಉಪಾಧಿ ಪರಿಚ್ಛಿನ್ನಸ್ಯ, ಉಪಾಧಿಯಿಂದ ಪರಿಚ್ಛಿನ್ನನಾಗಿರ್ತಕ್ಕಂಥ, ಯಾಕೆ ಶರೀರ ಉಪಾಧಿಯಿಂದ ಕೂಡ್ಕೊಂಡಲ್ಲ ಜೀವ. ಈಗ ಶರೀರ, ಇಂದ್ರಿಯ, ಅಂತಃಕರಣ ಏನದಾವಲ್ಲ ಇವೆಲ್ಲ ಉಪಾಧಿಗಳು. ಇವುಗಳಿಂದ ಉಪಾಧಿಯಿಂದ ಅವನು ಪರಿಚ್ಛಿನ್ನನಾಗಿದ್ದಾನೆ. ಯಾರು? ಜೀವನಾಗಿರ್ತಕ್ಕಂಥವನು. ಅದಕ್ಕೇನ್ ಹೇಳಿದ್ರು ಅಂತಂದ್ರೆ ಅವಿಭೋಹೋ. ಅವಿಭೋ ಅಂದ್ರೆ ಇವು ಪರಿಪೂರ್ಣ ಅಲ್ಲ. ಹೆಂಗ ಪರಮಾತ್ಮ ಪರಿಪೂರ್ಣದಾನಲ್ಲ ಹಂಗ ಇವನು ಪರಿಪೂರ್ಣ ಅಲ್ಲ, ವಿಭು ಅಲ್ಲ ಅಂತ. ಅವಿಭೋ ಅಂದ್ರೇನು? ವಿಭು ಅಂದ್ರೆ ವ್ಯಾಪಕ ಅಂತ. ಈ ಜೀವ ವ್ಯಾಪಕ ಅಲ್ಲ. ಪ್ರಾಣಭೃತಃ, ಮತ್ತು ಪ್ರಾಣವನ್ನ ಧಾರಣ ಮಾಡ್ಕೊಂಡಾನ ಇವನು, ಪ್ರಾಣವನ್ನ ಧರಿಸಿದಾನ ಅಂತ. ಅಂಥವನಿಗೆ ದಿವ್ಯಾಧ್ಯಾಯತನತ್ವಂಪಿ, ಈ ದ್ಯುಲೋಕ ಭೂಲೋಕಾದಿಗಳಿಗೆ ಆಶ್ರಯತ್ವ ಅನ್ನುವಂತಹದ್ದು ನಚ ಸಮ್ಯಕ್ ಸಂಭವತಿ, ಇದು ಚೆನ್ನಾಗಿ ಸಂಭವಿಸುವುದಿಲ್ಲ ಅಂತ. ಅಂದ್ರೆ ಇಲ್ಲಿ ಶಾರೀನಾಗಿರ್ತಕ್ಕಂಥ ಜೀವನೂ ಕೂಡ ದ್ಯುಲೋಕ ಭೂಲೋಕಾದಿಗಳಿಗೆ ಆಶ್ರಯನಾಗುವುದಿಲ್ಲ ಅಂತ ಹೇಳಿ ಹಿಂಗ ಈ ಶ್ರುತಿಯ ಪ್ರಾಣಭೃಚ್ಛ ಅನ್ನುವಂತ ಯಾವೊಂದು ಸೂತ್ರದಲ್ಲಿಯೂ ಕೂಡ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಪೃಥಗ್ಯೋಗ ಕರಣಂ ಉತ್ತರಾರ್ಥಂ. ಇಲ್ಲಿ ಈ ರೀತಿಯಾಗಿ ಆ ಜೀವನನ್ನ ತಿರಸ್ಕರಿಸ್ತಕ್ಕಂತ ಒಂದು ವಿಚಾರವನ್ನ ಮುಂದಿನ ಸೂತ್ರದಲ್ಲಿ ಅದನ್ನ ಅವನನ್ನೇ ತೆಗೆದುಕೊಳ್ಬೇಕಂತೆ ತಿಳಿಸೋದಕ್ಕಾಗಿ ಇದನ್ನು ಮಾಡಿದ್ದಾರೆ ಅಂತ ಇಲ್ಲಿ ತಗೊಂಡಾರಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಹಿಂದಿನ ಸೂತ್ರಕ್ಕಿಂತಲೂ ಈ ಬೇರೆಯಾಗಿದೆ. ಹಿಂದಿನ ಸೂತ್ರದಲ್ಲಿ ಹೇಳ್ಬೋದಾಗಿತ್ತಲ್ಲ ಅಂತಂದ್ರೆ ಇಲ್ಲಿ ಪೃಥಗ್ ಯೋಗ ಕರಣಂ ಉತ್ತರಾರ್ಧಂ. ಪೃಥಕ್ ಅಂದ್ರೆ ಇಲ್ಲಿ ಬೇರೆಯಾಗಿ ಅಂತ.
ಅದೇ ಅದೇ. ಪೃಥಕ್ ಅಂತಂದ್ರೆ ಏನು, ಹ್ಮ್ ಆ ಹಿಂದಿನ ಸೂತ್ರಕ್ಕಿಂತಲೂ ಇಲ್ಲಿ ಬೇರೆಯಾಗಿ ಹ್ಮ್ ಈ ಸೂತ್ರ ಅನ್ನುವಂತಹದ್ದನ್ನ ಹ್ಮ್ ಯಾಕೆ ಮಾಡಿಕೊಂಡಾರ ಅಂತಂದ್ರೆ, ಹ್ಮ್ ಇಲ್ಲಿ ಜೀವನೂ ಕೂಡ ಹ್ಮ್ ದ್ಯುಲೋಕ ಭೂಲೋಕಾದಿಗಳಿಗೆ ಆಶ್ರಯ ಆಗುವುದಿಲ್ಲ ಅಂತ ಅದನ್ನ ತಿರಸ್ಕಾರ ಮಾಡ್ಬೇಕಾಗೈತಿ ನಾವೀಗ. ಹೌದು ಹೌದು. ಜೀವನ ಹೇಳ್ರಲ್ಲ ಅಂತ ಅವ ಅಂದಿದ್ದವ. ಹ್ಮ್ ಜೀವನ ಆದ್ರೂ ಕೂಡ ದ್ಯುಲೋಕ ಭೂಲೋಕ ಆಶ್ರಯ ಅಕ್ಕನಂತ ಹೇಳಿ ಪ್ರಧಾನ ಬ್ಯಾಡ್ ಬಿಡ್ರಿ. ಅವ ಪ್ರಧಾನ ಅಂತೂ ಅದು ಕೆಡ ಅದಂತ ಅದನ್ನ ಒಪ್ಕೊಳ್ಳೋನು. ಹ್ಮ್ ಇವನು ಜೀವ ಚೇತನದನ ಆತ್ಮತ್ವ ಇವನಲ್ಲಿ ಹೊಂತ ಇದ್ದಾವಲ್ಲ, ಮತ್ ಹ್ಮ್ ಇವನಾರ ಹೇಳ್ರಿ ಅಂತ ಹೇಳಿ ಹ್ಮ್ ಹಿಂಗ ಆ ಜೀವನ ತಿರಸ್ಕಾರ ಮಾಡೋದಕ್ಕೋಸ್ಕರ ಇದು ಮತ್ತೊಂದು ಸೂತ್ರವನ್ನು ಬರಿಬೇಕಾಯ್ತು, ಪ್ರಾಣ ಭೃತ್ಯ ಅಂತೇಳಿ. ಅದೇ. ಅಲ್ಲೇ ಹೇಳ್ಬೇಕಾಗಿತ್ತಲ್ಲ, ಮತ್ತೆ ಯಾಕೆ ಈ ಸೂತ್ರ ಮತ್ತೊಂದು ಬೇರೆ ಯಾಕೆ ಮಾಡಿದ್ರಿ ಅಂತ ಹ್ಮ್ ಹಿಂಗ ಯಾರಾದ್ರೂ ಆಕ್ಷೇಪ ಮಾಡ್ಯಾರ ಅಂತ ತಿಳ್ಕೊಂಡು ಹ್ಮ್ ಆ ಹಿಂದಿನ ಸೂತ್ರಕ್ಕಿಂತಲೂ ಇಲ್ಲಿ ಬೇರೆಯಾಗಿ ಹ್ಮ್ ಇಲ್ಲಿ ಯಾಕೆ ಮಾಡ್ಕೊಂಡ್ರು ಈ ಸೂತ್ರವನ್ನ ಅಂತಂದ್ರೆ, ಹ್ಮ್ ಇಲ್ಲಿ ಜೀವನೂ ಕೂಡ ಹ್ಮ್ ಈ ದ್ವಿಲೋಕ ಭೂಲೋಕಗಳಿಗೆ ಆಶ್ರಯತ್ವ ಅನ್ನುವಂತಹದ್ದು ಅವನಿಗೂ ಕೂಡ ಸಂಭವಿಸುವುದಿಲ್ಲ ಅಂತೇಳಿ ಹ್ಮ್ ಆ ಆ ಆ ಈ ಸೂತ್ರದಲ್ಲಿ ಹೇಳಿದಾರಂತ. ಹೌದು. ಆ ಇನ್ನ ಭೇದ ವ್ಯಪದೇಶಾಚ, ಹ್ಮ್ ಇನ್ನ ಭೇದದ ಉಪದೇಶ ಅನ್ನುವಂತಹದ್ದು ಕೂಡ ಇದೆ ಅಂತ. ಹ್ಮ್ ಇನ್ನು ಈ ಅದೇ. ಇನ್ನು 3-4 ಸೂತ್ರದವ್ರು ಇದ್ರಿ ಈ ಪ್ರಕರಣ ಇದು. ಹ್ಮ್ ಹ್ಮ್ ಇದಿಷ್ಟು ಇರ್ಲಲ್ರಿ ನಮ್ಮ ಹಾ ಇಲ್ಲ ಸಾಕು. ಹಾ ಅವ್ರು ರೆಡಿ ಆಗಿಬಿಟ್ಟು ಮತ್ತೆ ನಾಳೆ ಮಾಡಮ್ಮ. ನಾಳೆ ಬೆಳಿಗ್ಗೆ ಜಲ್ದಿ ಹೋಗ್ಬೇಕು, ನಾ ದಾವಣಗೆರೆ ಹೋಗ್ಬೇಕು 6 ಗಂಟೆಗೆ ರೀ, 6:30. ಹ್ಮ್ ನೋಡೋಣ ಹೇಳ್ರಿ ಮತ್ತೆ.